On your mark. Get set. Hey, champ! This is the best in your timing. You're going to break all the records. God bless. Thank you. Hey. ಏಯ್ ಎಲ್ಲೆಲ್ಲ ಹುಡ್ಕದ್ ನಿನ್ನ 5 ಗಂಟೆಗೆ ಅಲಾರಾಮ್ ಇಟ್ಬಿಟ್ಟು ಇಲ್ಲಿ ಬಂದು ಓಡ್ತಿದ್ಯಾ? ಯಾವಾಗ್ಲೂ ಹುಡುಗಾಟನ? ಇಲ್ಲಿ ನೋಡಿದ್ರೆ ಎಲ್ಲರೂ ಸೀರಿಯಸ್ ಆಗಿ ಓದ್ತಾ ಇದಾರೆ. ನಿನಗೆ ಸ್ವಲ್ಪನೂ ಟೆನ್ಷನ್ ಇಲ್ವಲ್ಲ? ಓಯ್ ಯಾಕೋ ಟೆನ್ಷನ್ನು? 365 ದಿನದಲ್ಲಿ ಬರ್ದಿರೋದು 3 ದಿನ ಓದಿದ್ರೆ ಬಂದ್ಬಿಡತ್ತಾ? ನಾನು ಒಂದು ವಾರದಿಂದ ನೋಡ್ತಾನೆ ಇದ್ದೀನಿ, ಒಂದು ಹಾಯ್ ಇಲ್ಲ, ಒಂದು ಗುಡ್ ಮಾರ್ನಿಂಗ್ ಇಲ್ಲ. ಯಾಕೋ ಟೆನ್ಷನ್ ಆಗಬೇಕು? ಕೊಡಿಲಿ, ಏನೇ ಕೇಳಿದ್ರು ಈ ಬುಕ್ಕಲ್ಲಿರೋ ತಾನೇ ಕೇಳ್ತಾರೆ. ತಗೋ, ವಿದ್ಯೆ ಹೇಳ್ಕೊಡೋ ಸರಸ್ವತಿನೇ ಕೂಲಾಗಿ ಕೂತ್ಕೊಂಡು ವೀಣೆ ನುಡಿಸ್ತಾ ಇರ್ಬೇಕಾದ್ರೆ ನಾವ್ಯಾಕೋ ಟೆನ್ಷನ್ ಆಗಬೇಕು? ಬಾರ್ಲ ಮಗ. ಕೂಲ್. ಏನೋ ಸರಸ್ವತಿ ವೀಣೆ ಅಂತ ಟ್ರ್ಯಾಕೇ ಚೇಂಜ್ ಮಾಡ್ತಾ ಇದೆಯಾ? ಅಣ್ಣ ಬರೋಣ ಇಲ್ಲಿ. ನಮ್ಮ ಹಾಸ್ಟೆಲ್ ನಂಬರ್ ಏನು ಹೇಳು? 2344. ದಡ್ ನನ್ನ ಮಗನೇ, ಈ 4 ವರ್ಷದಲ್ಲಿ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ಗೆ ಈ ನಂಬರ್ ಕೊಟ್ಟಿರ್ತೀಯ? ನೀನು ಎಷ್ಟು ಸಲ ಹೊರಗಡೆಯಿಂದ ಫೋನ್ ಮಾಡಿರ್ತೀಯ? ಅದೇ ಕಣೋ, ಟೆನ್ಷನ್ ಆಗಿದ್ರೆ ಗೊತ್ತಿರೋ ವಿಷಯನೂ ಮರ್ತೋಗುತ್ತೆ, ರಿಲ್ಯಾಕ್ಸ್ಡ್ ಆಗಿದ್ರೆ ಮರ್ತೋಗಿರೋ ವಿಷಯನೂ ಜ್ಞಾಪಕಕ್ಕೆ ಬರುತ್ತೆ. ನೋಡು, ನಾವು ಯಾವುದೋ ಒಂದು ದೊಡ್ಡ ಕೆಲಸ ಮಾಡೋಕ್ಕೆ ಮುಂಚೆನೂ ಒಂದು ಸೈಲೆನ್ಸ್ ಬೇಕು. ಐ ಮೀನ್ ಚಿಕ್ಕ ಪಾಸ್ ಕೊಡಬೇಕು. ಮನಸ್ಸನ್ನ ಹಗುರವಾಗಿಟ್ಕೋ, ಪುಸ್ತಕನ ಮುಚ್ಚಿಡು, ಮೈಂಡ್ನ ಓಪನ್ ಆಗಿಟ್ಕೋ. ಗ್ಯಾರಂಟಿ ಗೆದ್ದೇ ಗೆಲ್ತೀವಿ. ಹಾಂ, ಏನೇ ಕೇಳಿದ್ರು ಇದ್ರಲ್ಲಿರೋ ತಾನೇ ಕೇಳ್ತಾರೆ. ಯಾಕೋ ಟೆನ್ಷನು? ಬಿಸಾಕೋ ಬುಕ್ಕು. ಏಯ್ ಎಲ್ಲ ಓದಿ ಕನ್ಫ್ಯೂಸ್ ಆಗಿತ್ತು ಕಣೋ. ಬಾಲು ಹೇಳಿದನ್ ಕೇಳಿದ್ಮೇಲೆ ಮೈಂಡ್ ಕ್ಲಿಯರ್ ಆಗಿದೆ. ಹಲೋ, ಎಲ್ರು ಕಷ್ಟಪಟ್ಟು ಓದ್ತಿದ್ರೆ ನೀನೇನು ಆರಾಮಾಗಿ ಶಿಳ್ಳೆ ಹೊಡ್ಕೊಂಡು ತಿರ್ಗಾಡ್ತಿದ್ಯಾ? ವಿದ್ಯೆ ಕೊಡೋ ಸರಸ್ವತಿನೇ ಕೂಲಾಗಿ ವೀಣೆ ಬರ್ಸ್ತಿರ್ಬೇಕಾರೆ ನಮ್ಗೆ ಯಾಕೆ ಟೆನ್ಷನ್ ಮೇಡಮ್? ಬಾಲೋ, ಕಾರ್ತಿಕ್ಗೆ ಫೋನ್ ಬಂದಿದೆ. ಓ, ಹಲೋ. ಹಲೋ ಕಾರ್ತಿಕ್. ಅಮ್ಮ, ನಾನಮ್ಮ ಬಾಲು. ಬಾಲುನಾ? ಚೆನ್ನಾಗಿದೀಯಪ್ಪ. ಕಾರ್ತಿಕ್ ಎಲ್ಲಪ್ಪ? ಕ್ಯಾಂಟೀನ್ಗೆ ಹೋಗಿದ್ದಾನಮ್ಮ. ಏನಾದರೂ ಅರ್ಜೆಂಟ್ ಇತ್ತಾ? ಅರ್ಜೆಂಟ್ ಏನೂ ಇಲ್ಲ, ಎಕ್ಸಾಮು ಅಂತ ಅವ್ನು ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ನಾನು ಅವನ ಜೊತೆ ಮಾತಾಡಿ ತುಂಬಾ ದಿನ ಆಯ್ತು. ಆ ಥರ ಏನು ಟೆನ್ಷನ್ ಇಲ್ಲಮ್ಮ. ಅವನು ಮನೆಗೆ ಫೋನ್ ಮಾಡಬೇಕು ಅಂತಿದ್ದ. ಪರವಾಗಿಲ್ಲ. ಎಕ್ಸಾಮ್ ಯಾವಾಗ ಮುಗಿಯತ್ತೆ? ನಾಳೆ ಮುಗಿಯತ್ತಮ್ಮ. ಹೌದಾ? ಬಾಲು, 4 ವರ್ಷದಿಂದ ಬರೀ ಫೋನಲ್ಲಿ ಮಾತಾಡೋದೇ ಆಗೋಯ್ತು. ಕಾರ್ತಿಕ್ ಯಾವಾಗ್ಲೂ ನಿನ್ ಬಗ್ಗೆನೆ ಹೇಳ್ತಿರ್ತಾನೆ. ಈ ಸಲ ಕಾರ್ತಿಕ್ ಜೊತೆ ಮೊದಲು ನಮ್ಮನೆಗೆ ಬಾ, ಒಂದ್ 4 ದಿವಸ ಇದ್ದು ಆಮೇಲೆ ನಿಮ್ ಊರ್ಗೆ ಹೋಗುವಂತೆ. ಆಯ್ತಮ್ಮ, ಗ್ಯಾರಂಟಿ ಬರ್ತೀನಿ. ಟೆನ್ಷನ್ ಆಗಿದ್ರೆ ಗೊತ್ತಿರೋ ವಿಷಯನೂ ಮರ್ತೋಗುತ್ತೆ, ರಿಲ್ಯಾಕ್ಸ್ಡ್ ಆಗಿದ್ರೆ ಮರ್ತೋಗಿರೋ ವಿಷಯನೂ ಜ್ಞಾಪಕಕ್ಕೆ ಬರುತ್ತೆ.
ಹಲೋ ಬಾಸು, ಹ್ಮ್. ನೀವೇನೋ ಲಾಸ್ಟ್ ಮಿನಿಟಲ್ಲಿ ಸೈಲೆಂಟು ರಿಲ್ಯಾಕ್ಸು ಪಾಸು ಅದು ಇದು ಅಂತೇಳಿ ತಲೆ ಹುಳ ಬಿಟ್ಬಿಟ್ರಿ. ನಾನು ರಿಲ್ಯಾಕ್ಸ್ ಆಗ್ಬಿಟ್ಟೆ. ಆದರೆ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ನೋಡಿದಟ್ಟಿಗೆ ಒಂದೂ ಗೆಪ್ತಿ ಬರಲಿಲ್ಲ. ಹೌದಾ? ನೋಡ್ತಮ್ಮ, ನಾನು ಹೇಳಿದ್ದು ವರ್ಷದಲ್ಲಿ 365 ದಿನ ಓದ್ದವ್ರಿಗೆ, ಲಾಸ್ಟ್ 3 ದಿನ ಓದ್ದವ್ರಿಗಲ್ಲ. ಈ ಥಿಯರಿ ನಿನಗೆ ವರ್ಕೌಟ್ ಆಗಲ್ಲ. ಕಳ್ಚ್ಕೊಳಲೇ. ಓ ಹಂಗ? ಲೋ ನಂದಂತೂ 90% ಬರ್ತದೆ, ನಿಮ್ದು ಹೆಂಗ್ರೋ? ಅಷ್ಟೇ ಎಕ್ಸ್ಪೆಕ್ಟ್ ಓಯ್, ಏನ್ರ ನಿಮ್ಮ ಗೋಳು? ಎಕ್ಸಾಮ್ ಮುಂಚೆನೂ ಟೆನ್ಷನ್, ಎಕ್ಸಾಮ್ ಆದ್ಮೇಲೂ ಟೆನ್ಷನ್. ಬರ್ದಾಯ್ತು ತಾನೆ, ಮತ್ತೆ ಬಿಟ್ಟಾಕಿ. ಅದೇನಾಗಬೇಕೋ ಅದು ಹಾಗೇ ಆಗತ್ತೆ. ಎಂಜಾಯ್. ಏ ಕಾರ್ತಿಕ್, ನನ್ನ ಟ್ರೈನ್ ಟಿಕೆಟ್ ಕಾಣಿಸ್ತಾ ಇಲ್ವಲ್ಲ? ಮಂಗ್ಳೂರ್ಗೆ ಹೋಗಕ್ಕೆ ಮಂಡ್ಯ ಟಿಕೆಟ್ ವರ್ಕೌಟ್ ಆಗಲ್ವಾ? ಅಂದ್ರೆ ಫಸ್ಟ್ ನಮ್ಮೂರಿಗೆ ಬಂದು ಆಮೇಲೆ ನಿಮ್ಮೂರಿಗೆ ಹೋಗು. ಒಂದು ವಾರ ಬಿಟ್ಕೊಂಡು ಬರ್ತೀನಿ ಕಣೋ. ಏಯ್, ನಮ್ಮ ಅಮ್ಮಂಗೆ ಬರ್ತೀನಿ ಅಂತ ಹೇಳಿದ್ಯಾ ತಾನೇ? ಬಾಯಿ ಮುಚ್ಕೊಂಡು ನಡಿ. ಓಕೆ ಓಕೆ. ಏ ಕಾರ್ತಿಕ್, ನಿಮ್ಮನೆ ಯಾವುದಂತ ಹೇಳ್ಬೇಡ, ನಾನೇ ಕಂಡುಹಿಡಿತೀನಿ. ಆಯ್ತು, ನೀನೇ ಕಂಡು ಹಿಡಿವೆ ಅಂತ. ಇದೇ ನಮ್ಮ ಮನೆ ಅಂತ ಹೇಗೋ ಗೊತ್ತಾಯ್ತು? ಏ ಕಾರ್ತಿಕ್, ಕೋತಿ, ಯಾವಾಗ್ಲೂ ಬಂದೆ? ಆ ಕಡೆ ಎಲ್ಲಿಗೆ ಹೋಗ್ತಾ ಇದ್ಯಾ? ಅಮ್ಮ ಕಾರ್ತಿಕ್, ಅಮ್ಮ ಕಾರ್ತಿಕ್. ಏಯ್, ನನ್ನ ತಂಗಿ ಕಣ. ಓಹೋ, ಬಾರೋ. ಅಮ್ಮ ಅಮ್ಮ, ಕಾರ್ತಿಕ್ ಬಂದ. ಹೌದಾ? ಹೇ ಕಾರ್ತಿಕ್, ಬಾರೋ. ಬಾಲು, ಬಾಪ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಮ್ಮ. ಏನಮ್ಮ ಮನೆ ಇಷ್ಟೊಂದು ಗಲೀಜಾಗಿದೆ? ಏ ಕೊಡಿಲಿ. ದಿವ್ಯಾ ತಗೋ, ಬೇಗ ಮನೆ ಕ್ಲೀನ್ ಮಾಡು. ಇಬ್ರು ತಿಂಡಿ ಗಿಂಡಿ ತಿಂದಿದಿರೋ ಇಲ್ಲೋ? ಏನಮ್ಮ, ನೆನ್ನೆನೆ ಫೋನ್ ಮಾಡಿ ಹೇಳಿದ್ನಲ್ಲ ಇವತ್ತು ಬರ್ತೀವಿ ಅಂತ. ಇನ್ ಇವನ್ ಕಾಟ ತಡಿಯಕ್ಕಾಗಲ್ಲ. ಪೂಜೆ ಇತ್ತು ಕಣೋ, ಮನೆ ತುಂಬಾ ಕೆಲ್ಸ ಬೇರೆ. ಈಗ ಬಂದಿದ್ದಾಯ್ತಲ್ಲ. ಬಾಲು ಪಾಪ, ಬಾಲು ನಮ್ಮ ಮನೆ ಮಗನ್ ತರ, ಏನು ತಪ್ಪು ತಿಳ್ಕೊಳಲ್ಲ ಅಲ್ವೇನಪ್ಪ? ಆಮ. ನೋಡ್ದ್ಯಾ, 5 ನಿಮಿಷದಲ್ಲಿ ರೆಡಿ ಮಾಡ್ತೀನಿ. ಇಬ್ರು ಬೇಗ ಸ್ನಾನ ಮಾಡಿ. ಒಂದ್ ನಿಮಿಷ ಇರೋ, ಇದನ್ನೆಲ್ಲ ಎತ್ತಿಡು. ಏಯ್, ಇದೆಲ್ಲ ಹಾಸ್ಟೆಲ್ ಅಲ್ಲಿ ಇಟ್ಕೋ, ಇದು ಮನೆ. ಅಲ್ಲಿಗ್ ಬಂದ್ ನೋಡಿದ್ರೆ ಗೊತ್ತಾಗುತ್ತೆ ನಿನ್ ಬೇಳೆ ಕಾಳು. ಏಯ್, ಏನೇ? ಏಯ್, ಏನೋ ಕೊಟ್ರೆ ನೋಡು. ನಾನು ಕೊಡ್ತೀನಿ. ಏಯ್, ನಿಂತ್ಕೊಳೆ, ನಿಂತ್ಕೊಳೆ. ನೋಡಮ್ಮ. ಎಕನಾಮಿಕ್ಸ್ ಸ್ಪೆಲ್ಲಿಂಗ್ ಏನು? ಈಕೆ ಏನಂದೆ? ಈಕೆ 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 ಈಸಿ ಈಸಿ ಬಾಯಿಲಿ ನೀನೇನ್ ಬರ್ತಿದ್ದೀಯ ನೋಡು. ಎಕನಾಮಿಕ್ಸ್ ಏನ್ ಸ್ಪೆಲ್ಲಿಂಗ್ ಈಗ? ಈಸಿ 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 ಈಸಿ. ಓ, ಎಲ್ಲ ತಪ್ಪು ಮಾಡಿದೀಯ ನೀನ್. ಈ ಜನ್ಮದಲ್ಲಿ ಉದ್ಧಾರ ಆಗೋದಿಲ್ಲ. ತಗ, ಮದುವೆ ಮಾಡ್ಕೊಂಡು ಸುಖವಾಗಿದ್ದು ಬಿಡು. ತಾಮರ ಮೇಲೆ. ಹಾ, ಏಯ್, ಕೈ ಹುಷಾರ. ಎದ್ರುಕೋಬೇಡುವ, ನಾನು ಹಳ್ಳಿಯಲ್ಲೇ ಹುಟ್ಟು ಬೆಳೆದಿರೋನು. ಕಾರ್ತಿಕ್, ಒಂದ್ ನಿಮಿಷ ಬಾಯ್ಲಿ. ಯಾಕೆ? ಬಾಯ್ಲಿ. ಏನ್ ಹೇಳು? ನಾನ್ ಹೇಳೋದು ಎಲ್ಲಾರ್ಗೂ ಗೊತ್ತಾಗ್ಬೇಕಾ? ಎಲ್ಲರೂ ಅಲ್ಲಿಂದಾನೆ ಕೇಳಿದ್ರೆ ಹೇಗೆ? ಬಾಯ್ಲಿ. ಏ ಹೋಗೋ. ಏನ್ ಹೇಳು ನಿನ್ ಪುರಾಣ? ನಾನು ಕಾಲೇಜಿಗೆ ಹೋಗುವಾಗ ಬರುವಾಗ ಆ ಸೈಕಲ್ ಶಾಪ್ ಹತ್ರದ ಹುಡುಗರು ನನ್ನ ಎಷ್ಟು ರೇಗಿಸ್ತಾರ ಗೊತ್ತಾ? ನೀ ನನ್ನ ಜೊತೆ ಬಂದು ಅವ್ರನ್ನ ವಿಚಾರಿಸ್ಕೊಂಡು ಹೇಳ್ಬಿಡು. ಏನ? 2 ಬಿಡ್ಬೇಕಾ? ನಿನಗೆ 2 ಬಿಟ್ರೆ ಸರಿ ಹೋಗುತ್ತೆ. ಹೋಗೆ, ಹೋಗೋ. ನಿನ್ನ ಹತ್ರ ಬಂದು ಹೇಳಿದ್ನಲ್ಲ, ನೀನೊಬ್ಬ ಅಣ್ಣನ ವೇಸ್ಟ್ ಫೆಲೋ. ಏನೋ ಲೈ, ಕಾಲೇಜ್ಗೆ ಹೋಗೋ ಹುಡುಗಿ ಏನೋ ಪ್ರಾಬ್ಲಮ್ ಅಂತ ಬಂದು ಹೇಳಿದ್ರೆ ಅಣ್ಣನಾಗ ನೀನೇ ಬೈತಾ ಇದೆಯಲ್ಲ. ಏನ? ಕಾಲೇಜಾ? ಯಾವ ಕಾಲೇಜಾ? ಟ್ಯುಟೋರಿಯಲ್ಗೆ ಹೋಗ್ತಾಳೆ, ಎಲ್ಲಾದ್ರಲ್ಲೂ 0. ಇವಳನ್ನ ಹುಡುಗರು ರೇಗಿಸ್ತಾರ? ಸದ್ಯ ಇವಳು ಅವ್ರನ್ನ ರೇಗಿಸ್ತಾ ಇದ್ರೆ ಸಾಕು. ಏನ್ ತಿಳ್ಕೊಂಡಿದ್ಯಾ ಅವಳ ಬಗ್ಗೆ? ಈ ಮನೆಯಲ್ಲಿ ನಾನು ಹುಡುಗಿ ಥರ, ಅವಳು ಪಕ್ಕಾ ಹುಡುಗನ್ ಥರ. ಅಷ್ಟೇ ಅಲ್ಲ, ಸಿನಿಮಾ ಹುಚ್ಚು ಬೇರೆ. ಒಂದು ಸಿನಿಮಾನ 4-5 ಸರಿ ನೋಡ್ತಾಳೋ, ಅದಕ್ಕೋಸ್ಕರ ಮನೇಲಿರೋ ದುಡ್ಡನ್ನ ಕದೀತಾಳೆ. ನಮ್ಮಪ್ಪ ಸರಿಯಾಗಿ ಮಂಜ ಕೊಡ್ತಿರ್ತಾರೆ. ಒಂದ್ಸಲ ಏನಾಯ್ತು ಗೊತ್ತಾ? ಯಾರಾದ್ರೂ ದೇವ್ರ ಹುಂಡಿಯಿಂದ ದುಡ್ಡನ್ನ ಕದೀತಾರ? ಇಲ್ಲ, ಇವಳು ಕದ್ದಿದ್ಲು.
ಏಯ್ ನಿಂತ್ಕೋ ಇಲ್ಲಿ. ಕಳ್ತನ ಮಾಡ್ತೀಯ, ಕದಿತೀಯ, ಅದು ದೇವ್ರ ಉಂಡಿದಲ್ಲಿ ಕಾಸು ಕದಿತೀಯ. ಎಷ್ಟು ಸತಿ ಹೇಳಿದ್ದೀನಿ ನಿನಗೆ ಕಳ್ತನ ಮಾಡಬೇಡ, ನನ್ನ ಮನವರಿಗೆ ತೆಗಿಬೇಡ ಅಂತ. ಅದು ದೇವ್ರ ಉಂಡಿದ್ದು, ಸಿನಿಮಾಕ್ಕೆ ಹೋಗೋ ಹುಚ್ಚ ನಿನಗೆ. ಇವತ್ತು ಬಿಡೋದಿಲ್ಲ ನಿನ್ನ, ಒಂದು ಸತಿ ಕಾಣಿಸ್ಬಿಡ್ತೀನಿ. ಅಯ್ಯೋ ಯಾಕ್ರಿ ಹೊಡಿತಿದ್ದೀರಾ ಇವಳನ್ನ? ದೇವಿ ಬಂದಿದ್ದಾಳೆ. ಇವಳ ಮೈ ಮೇಲೆ ನಮ್ಮನೆ ದೇವತೆ ಬಂದಿದ್ದಾಳೆ. ಅಮ್ಮ ಮಂಗಳಾದೇವಿ ಕಾಪಾಡಮ್ಮ. ಅವಳು ನಾಟಕ ಆಡ್ತಾಳ ಕಣೆ. ದೇವ್ರ ಉಂಡಿಲ್ ಕಾಸು ಕದ್ಬಿಟ್ಟು ಈಗ ನಿಜ ಹೇಳ್ಬೇಕಾಗುತ್ತೆ ಅಂತ ನಾಟಕ ಶುರು ಹಚ್ಕೊಂಡಿದ್ದಾಳೆ ಅವಳು. ಏ ಸತ್ಯನಾರಾಯಣ, ನನ್ ಕಾಸ್ ನಾನ್ ತಗೊಳ್ಳೋದಕ್ಕೆ ನಿನ್ನ ಅಪ್ಪಣೆ ಹಾಕಬೇಕಲ್ಲ. ಏ ಸತ್ಯನಾರಾಯಣ ಅಂತ ಏಕವಚನದಲ್ಲಿ ಕರೀತಾ ಇದ್ದಾಳೆ ನನ್ನ ಅವಳು. ಏ ಸರೋಜಾ, ನಿನ್ ಗಂಡಂಗ್ ಹೇಳು ನನ್ ಕಾಲಕ್ ಬಿದ್ದು ಕ್ಷಮೆ ಕೇಳು ಅಂತ. ಸುಮ್ಮನೆ ಕ್ಷಮೆ ಕೇಳ್ರಿ. ಏನಮ್ಮ ಅದ್ ಗಲಾಟೆ? ನಾನು ಓದ್ಕೋಬೇಕೋ ಬೇಡವೋ? ಜೋರ ಕೂಗ್ಬಿಡ ಕಣೋ. ಕೂಗ್ತಿರೋದ್ ನಾನೋ ನೀವೋ? ಅಯ್ಯೋ ಇವಳ ಮೈ ಮೇಲೆ ನಮ್ಮ ಮನೆ ದೇವತೆ ಮಂಗಳಾದೇವಿ ಬಂದಿದ್ದಾಳೆ ಕಣೋ. ಮಂಗಳಾದೇವಿ ಇವಳ ಮೇಲೆನಾ? ಏ ಸರೋಜಾ, ನಿನ್ ಮಗ ನನ್ನ ಅನುಮಾನದಿಂದ ನೋಡ್ತಾ ಇದ್ದಾನೆ. ಅವನ್ಗೂ ಹೇಳು ನನ್ ಕಾಲಕ್ ಬಿದ್ದು ಕ್ಷಮೆ ಕೇಳು ಅಂತ. ಇಲ್ಲ ಅಂದ್ರೆ ಈ ವರ್ಷ ಅವನು ಗ್ಯಾರಂಟಿ ಡುಮ್ಕಿನೇ. ಈಗ ಬೀಳು. ನಾ ಹೇಳ್ತಿದ್ದೀನಿ ಬೀಳು. ಬೀಳಪ್ಪ. ಅಷ್ಟೇ ಅಲ್ಲ, ಇನ್ನು ಬೇಕಾದಷ್ಟಿದೆ. ಹೇಳೋದಕ್ಕೆ ಒಂದು ವಾರನೂ ಸಾಕಾಗಲ್ಲ. ಸಾಕು. ಹಾಯ್, ಕೂತ್ಕೊಳ್ಳ, ತಿಂಡಿ ತಿನ್ನ. ಏನೋ ಬಿಳಿಜಿರ್ಲೆ, ಕಾರ್ತಿಕ್ ಇದ್ರೆ ಮಾತ್ರ ನಾನು ನಿನ್ನ ಮನೆಗ್ ಬರೋದು. ಬೇರೆ ಟೈಮ್ನಲ್ಲಿ ನಮ್ಮನೆ ದನದ ಆಸ್ಪತ್ರೆ ತರ ಕಾಣಿಸುತ್ತೇನೋ ನಿನ್ಗೆ? ಅದು ಹಾಗಲ್ಲ. ನೀನಿದ್ಯಾ ಅಂದ್ರೆ ಈ ದಂದಾಸ್ಪತ್ರೆ ಬರೋದಕ್ಕಿಂತ ಮೆಂಟ್ಲ್ ಆಸ್ಪತ್ರೆಗೆ ಹೋಗೋದೇ ಒಳ್ಳೇದು. ಏ ಬೇಡ ನೋಡು, ನಿನ್ ಚರಿತ್ರೆನ ನಾನ್ ಹೇಳಾ? ಚರಿತ್ರೆನಾ? ಯಾವ ಚರಿತ್ರೆ? ಹೌದಾ ಕಾರ್ತಿಕ್, ಇವನ್ ಮೊನ್ನೆ ಏನ್ ಮಾಡ್ದ ಗೊತ್ತಾ? ಆ ಮೂಲೆ ಮನೆ ಮಗನ್ ಕೊಡೋ ಲವ್ ಲೆಟರ್ನ ಅವಳ ಅಮ್ಮಂಗ್ ಕೊಟ್ಬಿಟ್ಟ. ಅದು ಅವ್ರ ಗಂಡಂಗ್ ಗೊತ್ತಾಗಿ ಇವನ್ನ ಓಡಾಡ್ಕೊಂಡು. ಏನ್ ಬೇಡ ನೋಡು, ನಾನ್ ಪೂರ್ತಿ ಹೇಳಿದ್ರೆ ಅಷ್ಟೇ. ರಾಜು, ಯಾಕೋ ಕಾಲ್ ಕೇರ್ಕೊಂಡು ಅವಳ ಜೊತೆ ಮಾತಿಗೆ ಹೋಗ್ತೀಯ? ಬೇಕಿತ್ತ ಇದ್ ನಿನ್ಗೆ? ಗಂಡ್ಬೀರಿ ತರ ಹುಡುಗರಿಗೆಲ್ಲ ರೋಫ್ ಹಾಕೋದಕ್ಕೇನೆ SLC ನ 3 ಸತಿ ಪಾಸ್ ಮಾಡಿದ್ದು. ನೀನೇನ್ ಕಮ್ಮಿನಾ? ತಿಂದಿದ್ದೆಲ್ಲ ಮೈಗೆ, ಓದಿದ್ದೆಲ್ಲ ಟಾಯ್ಲೆಟ್ಗೆ, PUCಗೆ ಹೋಗೆ. ನಡಿಯೋ ಸುಮ್ನೆ. ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಡ್ತಾಳೆ. ಅಮ್ಮ ನಾವ್ ಹೋಗ್ ಬರ್ತೀವಿ, ಬಾರ. ನೋಡ್ಕೋತೀನಿ ನಿನ್ನ. ಏಯ್ ಯಾವಾಗ್ಲೂ ಬಂದೆ? ಬೆಳಗ್ಗೆ ತಾನೇ ಬಂದ. ಇವ್ ನನ್ನ ಫ್ರೆಂಡ್ ಬಾಲು. ಹಾಯ್ ಬಾಸ್. ಹಾಯ್. ಈ ತಗಣ್ಣ ಯಾಕೋ ಜೊತೆ ಹಾಕೊಂಡ್ ಬಂದಿದ್ದೀರಾ? ಮುಚ್ಕೊಂಡಿರಲ್ಲ. ಸರಿ ನಡಿ ಹೋಗೋಣ. ಎಲ್ಗೋ? ಅತ್ತೆ ಮನೆಗೋ. ಈಗ ಹೋಗಿ ಅರ್ಧ ಗಂಟೆಲಿ ಬರ್ತೀನಿ. ಇರ್ಲಿ, ನಡಿಯಲ್ಲ. ಬನ್ನಿ ಬಾಸ್, ಬನ್ನಿ. ಇದೇ ನಮ್ ಕಸ್ತೂರಿ ನಿವಾಸ. ಕೆಳಗ್ ಕುತ್ಕೋಬೇಕು, ಪರವಾಗಿಲ್ವಾ? ಪರವಾಗಿಲ್ಲ, ನಂಗೆ ಕೆಳಗೆ ಇಷ್ಟ. ತೆಗೀರೋ ಬೇಗ. ಆಹಾಹಾ, ಓಪನ್ ಮಾಡೋ ಬೇಗ. ಬಾಸ್, ನಮ್ ಕಾರ್ತಿಕ್ ಹೆಂಗೆ ಕಾಲೇಜಲ್ಲಿ? ಯಾರಾದ್ರೂ ಲವರ್ ಗಿವರ್? ಇವನ ಹುಡುಗಿರು ಅಲ್ಲಿ ಬರ್ತಾ ಇದ್ರೆ ಇಲ್ಲೇ ತಲೆ ತೆಗೆಸ್ಕೊತಾನೆ. ಓ, ಇನ್ನು ಬದ್ಲಾಗಿಲ್ವ ಇವನು? ನಂಗೂ ಹುಡುಗಿರ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಆಸೆ ಕಣೋ. ಆದ್ರೇನ್ ಮಾಡೋದು? ಹತ್ರ ಹೋದ ತಕ್ಷಣ ಒಂಥರ ನಡ್ಕ. ನಂತರನೇ ಆಗ್ತೀನಿ ನೋಡು. ಹೇಳ ನಿನ್ ಕತೆ ಎಲ್ಲ. ಸುಮ್ನೆ ಕುಡಿಯಲೋ. ಏನದು? ಪ್ರೇಕ್ಷಕರೇ, ನಮ್ ಹುಡುಗರೆಲ್ಲ ಕುಡಿದು ಕೋತಿ ಆಗ್ತಾ ಇದಾರೆ. ಅವ್ರು ಇನ್ನು ಕುಡಿತಾರ ಅಥವಾ ಕುಡಿದು ವಾಂತಿ ಮಾಡ್ತಾರ ನೋಡಿ, ಒಂದು ಸಣ್ಣ ಬ್ರೇಕ್ನೆ ನಂತರ. ಯಾರಾದ್ರೂ ಕಾಪಾಡ್ರಪ್ಪ. ಅಯ್ಯಯ್ಯೋ, ಅಯ್ಯಯ್ಯೋ, ಹೊಡಿಬೇಡ್ರಪ್ಪ.
ಬಿಸಾಕ್ಬಿಡ್ತೀನಿ ಎಲ್ಲಿದ್ರು ಬಿಡಲ್ಲ ಅವ್ರನ್ನ ಬಿಟ್ಬಿಡಮ್ಮ ಬಿಡಮ್ಮ ಈ ನನ್ನ ಮಕ್ಕಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಯಾವಾಗ ಕೊನೆ ಆಗುತ್ತೋ ಇದೆಲ್ಲ. ಯಾರು ಇವರಲ್ಲ? ಪೂಂಜಾ ಕಡೆಯವರು. ಈ ನನ್ನ ಮಕ್ಕಳನ್ನ ಎದುರಾಕೊಳ್ಳೋ ಧೈರ್ಯ ಯಾರಿಗೂ ಇಲ್ಲ. ಪೂಂಜಾ ಅಂದ್ರೆ ಯಾರು? ಅವನೊಬ್ಬ ದೊಡ್ಡ ರೌಡಿ. ಅವನ್ನ ಈ ನಮ್ಮ ಪೊಲೀಸ್ ಪವರ್ ಕೂಡ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಅವನು ಹೇಳಿದ್ದೆ ನ್ಯಾಯ, ಮಾಡಿದ್ದೆ ಕಾನೂನು. ಬಸ್ ಸ್ಟ್ಯಾಂಡಲ್ಲಿ ಸುಮ್ಮನೆ ಸುತ್ತಾಡ್ಕೊಂಡಿದ್ದ. ಒಂದ್ಸಲ ಆ ಸೈಕಲ್ ಶಾಪ್ ರಾಜನ್ನ ನಡ್ರಸ್ತಲ್ಲಿ ಕತ್ತರಿಸಿ ಹಾಕ್ದ. ಅವತ್ತಿಂದ ಅವನ ಖದರೇ ಚೇಂಜ್ ಆಯ್ತು. ನೀನ್ ನೋಡಿದ್ದು ಬಹಳ ಕಮ್ಮಿ, ಇದಕ್ಕಿಂತ ಏನೇನೋ ನಡೆಯುತ್ತೆ ಇಲ್ಲಿ. ಮೇಲೆ ಬಂದೆ ಜನರನ್ನೇ ನನ್ನ ದೇವರೆಂದೇ. ಜನರಿಂದ ನಾನು ಮೇಲೆ ಬಂದೆ ಜನರನ್ನೇ ನನ್ನ ದೇವರೆಂದೇ. ಏ ಬಾಲು, ನಮ್ ದಿವ್ಯಾ ಕಣೋ. ದಿವ್ಯಾನಾ? ಹಾ, ಎಷ್ಟು ಜೋರ ಕಿರಿಸಿದಾಳ ನೋಡು. ನೋಡ್ದ್ಯಾ ಹೇಗ್ ಗಂಡ್ಬೀರಿ ತರ ಆಡ್ತಾ ಇದ್ದಾಳೆ? ಏನು ಇದು? ಹಾಕ್ಬಿಡ್ಬೇಕು ಮನೆಗೆ ಹೋಗಿ. ನೀವೆಲ್ಲ ಹೆಣ್ಮಕ್ಳ ಅದೇನು ಅಂತ ಹುಟ್ಬಿಟ್ರು. ಸ್ವಲ್ಪ ಮರ್ಯಾದೆ ಇಲ್ದಂಗೆ ಕಿರ್ಚಾಡ್ತಿದ್ದೀರಲ್ಲ ಚಿಕ್ಕಿ. ಮನೇಲಿ ಹೇಳ್ ಬಂದಿದ್ಯಾ? ಏ ಬಿಡೆ, ಆ ಬಾಂಡ್ಲಿ ಹತ್ರ ಏನ್ ಮಾತು? ಎದ್ದು ಬಂದ ಅಂದ್ರೆ ಮರ್ಯಾದೆ ಕೊಟ್ಟು ಮಾತಾಡ್ರಿ. ಸುಮ್ಮನೆ ಕೂತ್ಕೊಳ್ರಿ, ಬಾಯಿ ಬಂದಾಗ ಬೇರೆ ಏನಾದ್ರು ಹೇಳ್ಬಿಟ್ಟಾರು. ಅದು ನೋಡ್ದ್ಯಾ ಬಾಲು, ಅವಳು ಆಡ್ತಿರೋದನ್ನ? ಸ್ವಲ್ಪನೂ ಭಯನೇ ಇಲ್ಲ. ನನಗೆ ನಂಬಕ್ಕೆ ಆಗ್ತಿಲ್ವಲ್ಲೋ. ಹೋರಾಡಲು ನಾನೆಂದು ಮುಂದೆ ಈ ದೇವರು ಮಾಡಿದ ಆಜ್ಞೆ ನಾನೀರುವುದುಂಟೇನು ಈ ಮಣ್ಣಲ್ಲಿ ಹುಟ್ಟಿದ ಋಣ. ನೀನ್ ಸರಿಯಾಗಿ ನೋಡ್ದಿಯೇನೋ ಅವಳೇ ಅಂತ? ನನ್ ಕಣ್ಣಾರೆ ನೋಡಿದೀನಿ. ಅವಳೇ ಅಮ್ಮ, ಇವನು ನೋಡಿದಾನೆ. ಕೇಳಿವನ್ನ. ಅವಳು ಇವತ್ತು ಬರ್ಲಿ, ನೋಡ್ಕೋತೀನಿ. ಅಬ್ಬಬ್ಬಬ್ಬಬ್ಬ, ಈ ಮೇಷ್ಟ್ರುಗಳು ಒಂದೇ ದಿನದಲ್ಲಿ ಎಲ್ಲಾನು ತಲೆಗೆ ತುಂಬಿಡ್ತಾರೆ. ಫುಲ್ ಟಯರ್ಡ್. ಅಮ್ಮ, ಬಿಸಿ ಬಿಸಿಯಾಗಿ ಒಂದು ಫಿಲ್ಟರ್ ಕಾಫಿ ಮಾಡ್ಕೊಡಮ್ಮ. ಈ ಎಕ್ಸಾಮ್ಸ್, ಮಾರ್ಕ್ಸು, ರಿಸಲ್ಟ್ಸು ಯಾವ ನನ್ ಮಗ ಕಂಡು ಹಿಡಿದ್ನು. ಚೀಚಿ 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 ಚೀಚಿ, ಬರೀ ಟೆನ್ಷನ್. ತುಂಬಾ ಶೆಕೆ ಆಗ್ತಿದೆ. ಲೋ ಕಾರ್ತಿಕ್, ಆ ಬೀಸನ್ಗೆಲ್ ಗಾಳಿ ಬೀಸೋ. ಮುಚ್ಚೆ ಬಾಯ್ನ. ಏನ್ ಆಟ ಆಡ್ತಾ ಇದ್ಯಾ? ಟ್ಯೂಷನ್, ಸ್ಪೆಷಲ್ ಕ್ಲಾಸ್ ಅಂತ ಸುಳ್ಳು ಹೇಳ್ಬಿಟ್ಟು ಊರ್ ಸುತ್ತಾ ಇದ್ದೆ. ಎಲ್ಲ ನಾನು ನೋಡ್ದೆ. ಥಿಯೇಟರ್ ಅಲ್ಲಿ ವಿಷಲ್ ಹೊಡಿತಾ, ಡಾನ್ಸ್ ಮಾಡ್ತಾ, ಎಲ್ರಿಗೂ ಆವಾಜ್ ಹಾಕ್ತಾ ಇದ್ದೆ. ಏನ್ ಹೇಳ್ತಿದ್ಯಾ ಕಾರ್ತಿಕ್? ಏಯ್, ಮತ್ತೆ ನಾಟಕ ಆಡ್ತಾ ಇದ್ಯಾ? ಸಿನಿಮಾ ಹೋಗಲ್ಲ ಅಂತ ಆಣೆ ಬೇರೆ ಮಾಡಿದ್ದೆ. ಏನ್ ಹೇಳ್ತಿದ್ಯೋ ನೀನು? ಯಾರನ್ನೂ ನೋಡ್ಬಿಟ್ಟು ನಾನೇ ಅನ್ಕೊಂಡಿದ್ಯಾ? ನಿನ್ನಾಣೆ, ನಾನು ಟ್ಯೂಷನ್ ಇಂದ ಡೈರೆಕ್ಟ್ ಆಗಿ ಮನೆಗೆ ಬರ್ತಾ ಇದ್ದೀನಿ. ಇಷ್ಟೊತ್ತು ಅಲ್ಲೇ ಇದ್ದೆ. ಬೇಕಾದ್ರೆ ನನ್ನ ಫ್ರೆಂಡ್ ಆ ಕುಳ್ಳಿ ರೇವತಿಗೆ ಫೋನ್ ಮಾಡಿ ಕೇಳು. ರೇವತಿನ? ಚೋರ್ಗುರ್ಗೆ ಚಂಡಾಲ್ ಶಿಷ್ಯರು ಅವರೆಲ್ಲ ನಿನ್ ಫ್ರೆಂಡ್ಸು. ನಿನ್ ಜೊತೆ ವಿಷಲ್ ಹೊಡಿತಾ ಕೈ ಹಿಡ್ಕೊಂಡು ನಾಚಿಕೆಲ್ದೆ ಡಾನ್ಸ್ ಆಡ್ತಾ ಇದ್ರು. ಏಯ್, ನೀನ್ ನನ್ ಫ್ರೆಂಡ್ ಬೈದ್ರೆ ನಾನು ನಿನ್ ಫ್ರೆಂಡ್ ಬೈತೀನಿ. ಬೈತ್ಯಾ? ಭಯ ಇವನ್ನ ಭಯ ಭಯ ನೋಡೋಣ. ಏ ಬಾಲು, ನೀನು ನೋಡ್ದಿಲ್ವೇನಾ? ಹೇಳ ಬಿಡೋ. ಹೇಳು 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 ಹೇಳ. ಡೌಟು. ನನಗೇನೋ ಥಿಯೇಟರ್ನಲ್ಲಿದ್ದವಳೆ ನಿನ್ ತಂಗಿ ಅಂತ ಡೌಟು. ಏ ಬಾಲು, ಏನಾಯ್ತು? ನನ್ನ ಪರ್ಸ್ ಎಲ್ಲ ಹೋಯ್ತು. ಇವಳೇ ನನ್ನ ಪರ್ಸ್ನ ಕದ್ದಿರ್ಬೇಕು. ಹೆಂಗೆ ಇವಳನ್ನ ಕೇಳೋದು? ಹಲೋ, ಇದು ನಿಮ್ದಾ? ಸಾರಿ. ನನ್ನ ಮೇಲೇನೆ ಡೌಟಾ? ಮನೆಗೆ ಬಂದವ್ರ ಹತ್ರ ಅದೆಲ್ಲ ಮಾಡಲ್ಲ.
ಮೊನ್ನೆ ಹೇಳದ್ನಲ್ಲ ಪೂಂಜಾ ಅಂತ, ಅವ್ರ ಕಡೆಯವರೇ ಇದನ್ನ ಮಾಡಿರೋದು. ಹುಷಾರು. ಬಾಲು, 25 ವರ್ಷ ಆಯ್ತು ನಾನು ಈ ಊರಿಗೆ ಬಂದು. ಆವತ್ತಿನಿಂದ ನೋಡ್ತಾ ಇದ್ದೀನಿ ಈ ಊರಿನಲ್ಲಿ ಕೊಲೆಗಳು, ಗಲಾಟೆಗಳು. ಇಡೀ ಊರೇ ಒಂದು ರೀತಿ ಬೈದಲ್ ಬದುಕ್ತಾ ಇದೆ. ಯಾರು ಬಂದು ಕೇಳೋರೇ ಇಲ್ಲ ಇಲ್ಲಿ. ಜಗತ್ನಲ್ಲಿ ಎಲ್ಲೇ ಆಗಲಿ ಅಶಾಂತಿ ಅನ್ಯಾಯ ನಡೆದಾಗ ನಾನು ಅವತಾರ ಎತ್ತು ಬರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ದ. ಆದರೆ ಈ ಊರಿನಲ್ಲಿ ಯಾವ ಕೃಷ್ಣನೂ ಅವತಾರ ಎತ್ತಲಿಲ್ಲ, ಪವಾಡ್ಗಳು ನಡೀಲಿಲ್ಲ, ದೌರ್ಜನ್ಯನೂ ನಿಲ್ಲಿಲ್ಲ. ಹೌದು, ಈ ಊರ್ನಲ್ಲಿರೋ ಗಂಡಸ್ರೆಲ್ಲ ರೌಡಿಗಳಿಗೆ ಹೆದ್ರಿ ಕೈಗೆ ಬಳೆ ತೊಡ್ಕೊಂಡಿದ್ದಾರೆ. ಆ ವಿಷಯ ನಿನಗ್ಯಾಕೆ? ನೀನ್ ಯಾಕೆ ಮಾತಾಡ್ತಾ ಇದೀಯಾ? ಈ ತರ ಸುಮ್ನೆ ನೋಡ್ಕೊಂಡಿರೋದ್ರಿಂದಾನೆ ಅವ್ರ ಆಟ ಜಾಸ್ತಿ ಆಗ್ತಾ ಇರೋದು. ನೀನು ಒಳಗಡೆ ಹೋಗು. ಆಮೇಲೆ ಬಾಲು, ಏನೋ ಆವಾಗಲೇ ಪೂಂಜಾರು ಅಂತ ನೀವು ಕೇಳ್ತಿದ್ದೆಲ್ಲ, ಅಲ್ಲಿ ಬ್ರೌನ್ ಶರ್ಟ್ ಹಾಕೊಂಡಿದ್ದಾನಲ್ಲ ಅವನೇ. ಮಿಲ್ಕಿ ಐ ಲವ್ ಯು. ಮಿಲ್ಕಿ ಐ ಲವ್ ಯು ಅಂತ ಯಾರೇ ಬರ್ದಿದ್ದು? ಯಾರೇ ಬರ್ದಿದ್ದು? ಇದನ್ನೇ ನಾನು ನಿಮ್ಮ ಮೇಷ್ಟ್ರು ಕಲ್ಸಿರೋದು. ಬರ್ಲಿ ನಮ್ಮಪ್ಪ, ಇನ್ನು ಸರಿಯಾಗಿ ABCDನೇ ಬರೆಯಕ್ ಬರಲ್ಲ, ಆಗ್ಲೇ ಐ ಲವ್ ಯುನಾ? ಎಲ್ರು ಇವತ್ತು ಎಡ್ಗಡೆ ಎದ್ ಬಂದಿದ್ದೀರಾ ಅನ್ಸುತ್ತೆ. ಯಾರೇ ಬರ್ದಿದ್ದು? ಯಾರು ಬರ್ದಿದ್ದು ಅಂತ ಒಪ್ಕೊಳ್ರೆ, ಯಾರೋ ಒಬ್ರು ಮಾಡಿದ ತಪ್ಪಿಗೆ ಎಲ್ರಿಗೂ ಯಾಕೆ ಶಿಕ್ಷೆ ಆಗ್ಬೇಕು? ಆ ಮೇಷ್ಟ್ರು ಹೊಡೆಯೋದ್ ನೆನ್ಸ್ಕೊಂಡೆ ನಂಗೆ ಭಯ ಆಗುತ್ತೆ. ಒಪ್ಕೊಳ್ರೆ. ನಿಮಗ್ ಮಾಡಿಸ್ತೀನಿ ತಡೀರಿ, ನಮ್ಮಪ್ಪನ್ ಕರ್ಕೊಂಡ್ ಬರ್ತೀನಿ. ಅಪ್ಪ, ನಿಮ್ ವಿಷಯನೇ ಒಳಗೆ ಚರ್ಚೆ ನಡೀತಿರೋದು. ನನ್ ವಿಷಯನಾ? ನಾಟಕ ಮಾಡ್ತೀರಾ? ಅಪ್ಪ ಬರ್ಲಿ. ಅಂತದೇನಾಯ್ತು? ಚಿತ್ರ ಬರ್ದು ಮಿಲ್ಕಿ ಐ ಲವ್ ಯು ಅಂತ ಬರ್ದಿದ್ದಾರೆ. ಮಿಲ್ಕಿನಾ? ಏನದು ಮಿಲ್ಕಿ ಅಂದ್ರೆ? ಅರ್ಥ ಆಗ್ಲಿಲ್ವಾ? ಮಿಲ್ಕಿ ಅಂದ್ರೆ ಬಾಲು, ಅದು ನೀವೇನೆ. ಓಹೋ, ಹೋಗ್ಲಿ ಬಿಟ್ಬಿಡ್ರಿ. ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾರೆ. ಅಂಕಲ್ಗೆ ಹೇಳಿ ಯಾಕ್ರೆ ಓಡಿಸ್ತಿರೋ ಪಾಪ ಅವ್ರಿಗೆ? ಅಂಕಲ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಪ್ಲೀಸ್ ಆಡಿಸ್ಬಿಡ್ರಿ ಅದನ್ನ. ಹೌದಾ? ಅಳಿಸ್ಬೇಕಾ? ಅದ್ ಹಾಗೆ ಇರ್ಲಿ. ಈಗಿದೆ ನಿಮಗ್ ಮಂಗಳಾರತಿ. ಹೋಮ್ವರ್ಕ್ ಎಲ್ಲ ಮಾಡಿದಿರ ತಾನೇ? ಏನಾಯ್ತು ರೀ? ಬಚಾವಾದ್ರಿ. ಬಚಾವ? ನಾನೇನ್ರಿ ಅಂತ ತಪ್ಪು ಮಾಡ್ದೆ? ಏನು ಮಾಡ್ಲಿಲ್ವೇನೋ. ನೋಡು ನೋಡು. ಅವ್ರ ಚಿತ್ರ ಬರ್ದು ಮಿಲ್ಕಿ ಅಂತ ಬರ್ದಿದ್ರು. ಸ್ವಲ್ಪ ಗಲಾಟೆ ಆಗ್ಲಿ ಅಂತ ನಾನೇ ಐ ಲವ್ ಯು ಅಂತ ಬರ್ದಿದ್ದು. ಇದು ಹೆಣ್ಮಕ್ಳೆಲ್ಲ ಬಂದ್ ಹೋಗೋ ಜಾಗ. ಸ್ವಲ್ಪ ಹದ್ಬಸ್ತಲ್ಲಿರಿ. ಅಣ್ಣ, ಆ ಕರ್ನಾಕರ್ ಶೆಟ್ಟಿ ಮಗ ನಿಮ್ಮನ್ನ ಸಾಯಿಸ್ಬೇಕು ಅಂತ ಕತ್ತಿ ಹಿಡ್ಕೊಂಡು ಮನೆಗೆ ಹೋಗಿದ್ದ. ಅವನನ್ನು ಹೊಡೆದು ಕಟ್ಟಾಕಿದೀವಿ. ನಮಸ್ಕಾರ ಅಣ್ಣ. ಆ ಪುತ್ತೂರು ಮರ್ಡರ್ ಕೇಸ್ ವಿಷಯವಾಗಿ ಜಡ್ಜ್ ಹತ್ರ ಮಾತಾಡಿದ್ದೀನಿ.
ಮೊದಲು ಸ್ವಲ್ಪ ಬಿಗಿಯಾಗಿ ಮಾತಾಡಿದ್ರು. ನಮ್ಮ ಮಂಗಳೂರವರೇನೆ. ಆಮೇಲೆ ನಾನೇ ಮಾತಾಡಿ ಎಲ್ಲ ಸರಿ ಮಾಡಿಬಿಟ್ಟೆ. ಯಾರಾದರೂ ನಿಮ್ಮ ಹುಡುಗರು ಒಂದು 4 ಜನ ಸರೆಂಡರ್ ಆದರೆ ಸಾಕು. ಜಾಮೀನು ತಗೊಳ್ಳೋಕ್ಕೆ ಈಗೇನು ತೊಂದರೆ ಇಲ್ಲ. ಆದರೆ 4 ಜನ ಸರೆಂಡರ್ ಆದರೆ ಇನ್ನೊಂದ್ಸಲ ನಾನು ಜಡ್ಜ್ನ ಭೇಟಿಯಾದರೆ ಈ ಪ್ರಾಬ್ಲಮ್ಮು ಶನಿವಾರ ಭಾನುವಾರ ರಜಾ ಬೇರೆ ಇದೆ. ನಮಗೊಳ್ಳೇದೆ. ಶನಿವಾರ ಜಡ್ಜ್ ಹತ್ರ ಮಾತಾಡಿ. ಅವನಿದ್ರೆ ನಿನಗೆ ಡಿಸ್ಟರ್ಬಾ? ಸ್ವಲ್ಪ ಯಾಮಾರಿದ್ರು ನನ್ನ ಫೋಟೋಗೆ ಹಾರ ಹಾಕಿ ನಾಮ ಇಡ್ತಿದ್ದ. ಈ ಚಿಕ್ಕ ವಯಸ್ಸಿಗೆ ಮಚ್ಚ ಹಿಡಿತಾನೆ ಅಂತಂದ್ರೆ ನಮ್ಮ ಹುಡುಗರಿಗೆ ಹೇಳ್ತಿರ್ತೀನಿ, ಏನೇ ಮಾಡಿದ್ರು ಸಾಕ್ಷಿ ಮಾತ್ರ ಉಳಿಸ್ಬೇಡಿ ಅಂತ. ಸುಮ್ಮನೆ ನನ್ನ ತಲೆ ಬಿಸಿ ಮಾಡ್ತಾರೆ. ನಿಮ್ ಬಟ್ಟನಿಗೆ ಸರಿಯಾಗಿ ಬುದ್ಧಿ ಹೇಳು. ಆಯ್ತಣ್ಣ. ಈ ಮನೆ ಪೂಂಜಿನ ಹೆಸರಿಗೆ ಆಗ್ಲಿಲ್ಲ ಅಂತಂದ್ರೆ ಹಾಕೋ ಪಾಯಕ್ಕೆ ಬಟ್ಟಿನ ಉಸಿರು ಹೇಳೋ ಬಿಲ್ಡಿಂಗ್ಗೆ ನನ್ನ ಹೆಸರಿಡೋದಂತೂ ಗ್ಯಾರಂಟಿ. ಏನ್ರ ನಾ ಹೇಳಿದ್ ಕೇಳಿಸ್ಕೊಂಡ್ರ? ಇನ್ನೊಂದು ವಾರದಲ್ಲಿ ಅವನು ಆ ಮನೆನ ನನ್ನ ಹೆಸರಿಗೆ ಮಾಡಲಿಲ್ಲ ಅಂದ್ರೆ ಬಿಡ್ರು. ಅವನಿಗೆ ನಾನು ಯಾರು ಅಂತ ಗೊತ್ತಿದ್ರೆ ಈಗ ಮಾಡ್ತಿರ್ಲಿಲ್ಲ. ಬನ್ರೋ. ಪಾಲು, ಇನ್ನೂ 1-2 ದಿನ ಇದ್ದು ಹೋಗ್ಬೋದಾಗಿತ್ತಲ್ಲಪ್ಪ. ಈಗಲೇ 1 ವಾರ ಆಗಿದೆ ಅಂಕಲ್. ಅಪ್ಪ ಬೇರೆ ಕಾಯ್ತಾ ಇರ್ತಾರೆ. ಹೋಗ್ಬಿಡ್ತೀನಮ್ಮ. ಆಯ್ತಪ್ಪ, ಹುಷಾರಾಗಿ ಹೋಗ್ಬಾ. ಸರಿಮ್ಮ. ಅಪ್ಪ ಬಿಟ್ಟು ಬರ್ತೀನಿ. ಆಯ್ತಪ್ಪ. ಮುಂಜಾನೆ ಅರೆಸ್ಟ್ ಮಾಡಿದಾರಂತೆ, ಅದಕ್ಕೆ ಗಲಾಟೆ. ಹೌದಾ? ಹಾಗಾದ್ರೆ ನೀನು ಇವತ್ತು ಹೋಗಕ್ಕಾಗಲ್ಲ. ನಡೆಯೋ, ವಾಪಸ್ ಮನೆಗೆ ಹೋಗೋಣ. ಬೇರೆ ರೂಟ್ ಯಾವ್ದು ಇಲ್ವೋ? ಈ ಗಲಾಟೆಯಲ್ಲಿ ಹೋದ್ರೆ ಸೇರೋದು ಮನೆಗಲ್ಲ, ಸ್ಮಶಾನಕ್ಕೆ. ಸುಮ್ಮನೆ ಮನೆಗೆ ನಡೆಯೋ. ಕಾರ್ತಿಕ್, ಏನಾಯ್ತು? ಮತ್ತೆ ಅದೇ, ಒಂದ್ ಬಸ್ಸು ಓಡಾಡ್ತಾ ಇಲ್ಲ. ಆ ಪೂಂಜನ್ ಬೇರೆ ಅರೆಸ್ಟ್ ಮಾಡಿದಾರಂತೆ. ಅವನೇನ್ ದೊಡ್ಡ ಮಹಾತ್ಮ ಗಾಂಧಿನ? ಅದಕ್ಕೆ ಹೇಳೋದು, ದೊಡ್ಡೋರು ಹೇಳಿದ ಮಾತನ್ನ ಕೇಳ್ಬೇಕು ಅಂತ. 1-2 ದಿವಸ ಇದ್ದು ಹೋಗು ಅಂತ ನಾವ್ ಹೇಳಿರ್ಲಿಲ್ವಾ? ಹೋಗ್ಲಿ, ಊಟನಾದ್ರೂ ಮಾಡಿದೀರಾ? ಎಲ್ಲಮ್ಮ ಮಾಡೋದು ಊಟ? ಊರಲ್ಲಿರೋ ಹೋಟೆಲ್ ಅಂಗಡಿ ಎಲ್ಲ ಮುಚ್ಚಿದ್ದಾರೆ. ಸರಿ, 10 ನಿಮಿಷ ಟೈಮ್ ಕೊಡಿ, ರೆಡಿ ಮಾಡ್ಬಿಡ್ತೀನಿ. ನೀವಿಬ್ರು ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ. ದಿವ್ಯಾ, ಬಾರ. ನನಗೆ ಹೇಳ್ದೆ ಹೋದ್ರಲ್ಲ, ಅದಕ್ಕೆ ವಾಪಸ್ ಬಂದಿದ್ದು. ಅಷ್ಟು ಸುಲಭ ಅಲ್ಲ ನನ್ನಿಂದ ತಪ್ಪಿಸ್ಕೊಳ್ಳೋದು. ನಿನ್ನ ಈ ಊರ್ ಬಿಟ್ರು ನಾನ್ ಬಿಡಲ್ಲ. ನೋಡದ್ ನೋಡು ಕಳ್ಳನ್ ಮಗ್ನೆ. ನನಗೆ ಹೇಳ್ದೆ ಹೋದ್ರಲ್ಲ, ಅದಕ್ಕೆ ವಾಪಸ್ ಬಂದಿದ್ದು. ಹಲೋ, ಮ್ಯಾಚ್ ಬಾಕ್ಸ್ ಇದೆಯಾ? ನೀವು ಸಿಗರೆಟ್ ಬೇರೆ ಸೇರ್ತೀರಾ? ನೀವ್ ಎಣ್ಣೆ ಹೊಡಿಬೇಕಾದ್ರೆ ನಾವು ಸಿಗರೇಟ್ ಸೇದ್ಬಾರ್ದಾ? ನಿಮ್ಗೆ ಇದೆಲ್ಲ ಮಾಡ್ಬೇಕು ಅಂತ ರೂಲ್ಸ್ ಇದೆಯಾ?
ಅವತ್ತು ನೀವೆಲ್ಲ ಎಣ್ಣೆ ಅಂಗಡಿಗೆ ಹೋಗಿದ್ದು ನಾನ್ ನೋಡ್ದೆ. ಕಾರ್ತಿಕ್ಕು ಹಾಕ್ತಾನಾ? ಅವನ್ ಹಾಕ್ದಂಗೆನೆ. ಅದಿರ್ಲಿ, ಬಟ್ಟೆನ ಒಗ್ಯಕ್ ಹಾಕ್ಬೇಕಾದ್ರೆ ಇದನ್ನೆಲ್ಲ ತೆಗ್ದಿಟ್ಕೋಬೇಕು ಅನ್ನೋ ಜ್ಞಾನ ಬೇಡ್ವಾ? ನನ್ ಕೈಗೆ ಸಿಕ್ತು ಪರವಾಗಿಲ್ಲ, ಇಲ್ಲ ಅಂದಿದ್ರೆ ಅಷ್ಟೇ. ನನ್ಗೊಬ್ಳು ತಂಗಿ ಇದ್ದಾಳೆ ಅಂತ ಹೇಳಿದ್ದ, ಆದ್ರೆ ಈ ರೀತಿ ಇದ್ದಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ. ಯಾವ ರೀತಿ? ಮರಿ ಪಿಶಾಚಿ ತರನಾ? ಹಾ, ಚೇಚೆ ಹಾಗೇನಿಲ್ಲ. ಅದ್ ಸರಿ, ಇಷ್ಟು ವರ್ಷದಲ್ಲಿ ನೀವು ಒಂದ್ಸಲ ನಮ್ಮ ಹಾಸ್ಟೆಲ್ ಫೋನೇ ಮಾಡಿಲ್ವಲ್ಲ? ಯಾಕೆ ಮಾಡಿಲ್ಲ? 4 ಸಲ ಮಾತಾಡಿದೀನಿ. ಯಾರ ಜೊತೆ? ನಿಮ್ ಜೊತೆನೆ. ನನ್ ಜೊತೆನಾ? ಏನಪ್ಪ ಬಾಲು, ಚೆನ್ನಾಗಿದ್ಯಾ? 4 ವರ್ಷದಿಂದ ಬರೀ ಫೋನಲ್ಲೇ ಮಾತಾಡ್ತಿದ್ಯಾ. ಒಂದ್ಸಲನಾದ್ರೂ ಮುಖ ತೋರಿಸ್ಬಾರ್ದ? ಏನ್ರಿ ಎಲ್ಲ ನಿಮ್ ತಾಯಿ ತರನೇ ಮಾತಾಡ್ತಾ ಇದೀರಾ? ಇದೇನು ಈಗ ಕೇಳಿ. ಕನ್ನಡ ಕಲಾಭಿಮಾನಿಗಳೇ, ನನ್ನ ಅಭಿಮಾನಿ ದೇವರುಗಳೇ, ನಾನು ಹುಟ್ಟಿದ್ದು ನಿಮ್ಮ ಮಡಿಲಲ್ಲಿ. ನನ್ನ ಬೆಳೆಸ್ತವ್ರು ನೀವು, ಸಾಕಿದವ್ರು ನೀವು. ನಾನೆಲ್ಲೇ ಇದ್ರು ನಿಮ್ಮ ಹೃದಯದಲ್ಲೇ ಇರ್ತೀನಿ. ಇದು ಸತ್ಯ ಸತ್ಯ ಸತ್ಯ. ಏನ್ರಿ ಇದೇಗ್ರಿ ಸದ್ಯ? ಅದೆಲ್ಲ ದಿವ್ಯಾ. ಅಮ್ಮ. ಏ ಹಲೋ ಹಲೋ, ಯಾಕ್ರಿ ಹೆದರ್ಕೋತೀರಾ? ನಮ್ ವಿಷಯ ಎಲ್ಲ ಅಮ್ಮಂಗ್ ಗೊತ್ತು. ನಮ್ ವಿಷಯನಾ? ಆಹಾ, ಏನು ಗೊತ್ತಿಲ್ದೇ ಇರೋರ್ ಥರ ಕೋತಿ. ಎಲ್ಲಾರನ್ನು ನಮ್ಮೂರಿಗೆ ಒಂದ್ಸಲ ಕರ್ಕೊಂಬಾರೋ. ಆಯ್ತಾ? ಅರೆ ಬಾಲು, ಊರ್ಗ್ ಹೊರಟ್ಬಿಟ್ಯಾ? ಹುಷಾರಪ್ಪ, ಆಗಾಗ ಬರ್ತಾ ಇರು. ಕಾರ್ತಿಕ್, ಬಾಲುನ ಬಸ್ ಹತ್ತಿಸ್ಬಿಟ್ ಬಾ. ಊರ್ಗ್ ಹೊರಟ ಅಂಕಲ್ ಬ್ಯಾಗ್ ನಲ್ಲಿ ಏನಾದ್ರು ಕದ್ಕೊಂಡು ಹೋಗ್ತಾರೆ ನೋಡ್ರು. ಏನಿಲ್ವಾ? ತಮಾಷೆ ಹೇಳ್ದೆ ಕಣ್ರ. ಹೋಗ್ ಬಿಟ್ ಬರ್ತೀನಮ್ಮ. ಬರೋ ಹೋಗೋಣ. ಕಾರ್ತಿಕ್, ಒಂದ್ ನಿಮಿಷ. ಆಯ್ತು ಕಣ. ಏನ್ರಿ, ನಾವು ಊರ್ಗ್ ಹೋಗ್ತಾ ಇದ್ದೀನಿ, ನೀವ್ ನೋಡಿದ್ರೆ ಇಲ್ಲಿ ಬಂದು ನಿಂತಿದ್ದೀರಾ? ದಯವಿಟ್ಟು ನನ್ನ ಮಾತು ಕೇಳಿ, ಹೊರಟೋಗಿ, ಹತ್ರ ಬರಬೇಡಿ. ಏನಾಯ್ತು? ದಯವಿಟ್ಟು ಹೋಗ್ಬೇಡಿ. ನಿಮ್ಮನ್ನ ನೋಡಿದ್ರೆ ಹತ್ ಬಿಡ್ತೀನಿ. ನನ್ ಮಕ್ಳ ಹೋಗಿ ಬಳೆ ಕಟ್ಕೊಳ್ಳಿ. ನಿಮ್ಮನ್ನೇನಾದ್ರೂ ನಾನು ನಂಬ್ಕೊಂಡ್ರೆ ನನಗ್ ಚೊಂಬೆ. ನನ್ನ ಕೆಲಸ ನಾನೇ ಮಾಡ್ಕೋತೀನಿ. ಏ ಬಾಲು, ಊರ್ಗ್ ಹೋದ್ಮೇಲೆ ಮರಿದೆ ಫೋನ್ ಮಾಡ, ಮರಿಬೇಡ. ಸಾರಿ ಕಣ, ವಾಟರ್ ಬಾಟಲ್ ಮರ್ತೋದೆ. ಏ ಬಾಟಲ್ ಕಾಸು ತಗೊಳ್ಳೋ. ಇರ್ಲಿ ಬಾಸ್, ನಮ್ಮೂರಲ್ಲಿ ವಾಟರ್ ಕಾಸು ತಗೊಳಲ್ಲ. ನಿಮ್ಮೂರಿಗೆ ಬಂದಾಗ ಕ್ವಾರ್ಟರ್ ಕಾಸು ಕೊಡೋದು ಮರಿಬೇಡಿ, ಆಯ್ತು? ಬಾಯ್ ಮಗ. ಬಾಯ್ ಕಣ. ಬಾಯ್. ಸರ್ ನೀವು ಹೋಗ್ರಿ, ನೀವು ಹೋಗ್ರಿ. ಸರ್ ಇರಿ ಸರ್, ನೀವು ಹೋಗ್ರಿ. ಸರ್ ಒಂದ್ ಸೆಕೆಂಡ್ ನಾನು ಹೇಳೋದು ಕೇಳಿ ಸರ್, ದಯವಿಟ್ಟು ನನ್ನ ಮಾತು ಕೇಳಿ ಸರ್. ನೀವು ಹೋಗ್ರಿ, ಹೋಗ್ರಿ, ದಯವಿಟ್ಟು ನನ್ನ ಮಾತು ಕೇಳಿ ಸರ್, ದುಡುಕ್ಬೇಡಿ ಸರ್ ಪ್ಲೀಸ್.
ಮರಿ ನೀನೀಗ ಯಾರಿಗೆ ಹೊಡೆದಿದ್ದು ಗೊತ್ತಾ? ಪೂಂಜಾಗೆ. ಭರತ್ ಪೂಂಜ ಅನ್ಯಾಯವಾಗಿ ನಿನ್ನ ಸಾಯಿಸ್ಬಿಡ್ತಾನೆ. ಹೋಗ್ಬಿಡಪ್ಪ, ಹೋಗ್ಬಿಡು. ಅವನ್ಗೇನೋ ಹೊಡಿಯೋದೇನೋ ಹೊಡೆದ್ಬಿಟ್ಟೆ, ಮುಗ್ಸೇ ಬಿಡಪ್ಪ. ಬೇಡ ಬೇಡ ನೋಡು. ಬದುಕೋ ಹೋಗಿ ನನ್ನ ಮಗನೇ. ಇನ್ನೊಂದು ಸಲ ಏನಾದರೂ ಪಬ್ಲಿಕ್ಕಿಗೆ ತೊಂದರೆ ಕೊಟ್ಟರೆ ಹುಡುಕೊಂಡು ಬಂದು ಹೊಡಿತೀನಿ. ಅಣ್ಣ, ಅವನ ಹೆಸರು ಬಾಲು ಅಂತ, ಮಂಡ್ಯದವನು. ರಿಟೈರ್ಡ್ ಮೇಸ್ಟ್ರ್ ಮಗನ ಜೊತೆ ಮಣಿಪಾಲಲ್ಲಿ ಓದ್ತಾ ಇದ್ದಾನಂತೆ. ರಜಕ್ಕೆ ಅಂತ ಒಂದೆರಡು ದಿವಸ ಇಲ್ಲಿಗೆ ಬಂದಿದ್ದಾನಂತೆ. ಆ ಮೇಸ್ಟ್ರನ್ನ ತಾಕೊಂಬರಕ್ಕೆ ಹೇಳಿದ್ದೀನಣ್ಣ. ಏಯ್, ಮೇಸ್ಟ್ರನ್ನೇ ತಾಕೊಂಬಂದು ಸ್ಕೂಲ ನಡೆಸ್ಬೇಕು. ನಾನು ಅವನ್ನ ಎತ್ತಬೇಕು ಯಾರು ಅಂತ ಗೊತ್ತಾಯ್ತಲ್ಲ. ಆ ಮಂಡ್ಯ ಕಾಳಿನ ಫೋನ್ ಮಾಡು.
ಎಲ್ಲ ಎಲ್ಲಿ ದುಡ್ಡು ಹಾಗೆ ಆಯ್ತೆ ದುಡ್ಡು ತಗೊಳಕಾಯ್ತದೆ ವಾಪಸ್ ಕೊಡಕ್ಕಾಯ್ಕಿಲ್ವಾ ಫೋನ್. ಹಲೋ ಯಾರು? ನಾನು ಮಂಗಳೂರು ಬೋಸ್ ಶೆಟ್ಟಿ, ಅಣ್ಣನ ಮನೆಯಿಂದ ಮಾತಾಡ್ತಿರೋದು. ಹೇಳಿ ಅಣ್ಣ, ಏನ್ ವಿಷಯ? ಒಂದು ಸಣ್ಣ ಪ್ರಾಬ್ಲಮ್. ಒಬ್ಬ ಹುಡುಗ ಕೈ ಮಾಡ್ಬಿಟ್ಟ. ಯಾರ ಮೇಲೆ? ಅಣ್ಣ ಊರಲ್ಲಿಲ್ವಾ? ಅದು ಅಣ್ಣನ ಮೇಲೇನೆ ಕೈ ಮಾಡಿರೋದು. ಅಣ್ಣನ ಮೇಲೆ ಕೈ ಮಾಡಿದ್ನ? ಎಷ್ಟು ಮೀಟರ್ ಇರಬೇಕು ಅಟ್ಟಪ್ಪ ನನ್ನ ಮಗನಿಗೆ. ಯಾರಣ್ಣ ಅವನು? ಹೆಸರು ಬಾಲು ಅಂತ, ಮಂಡ್ಯದ ಹತ್ರ. ಅಣ್ಣ ನೀವೀಗ ಫೋನ್ ಇಡಿ, ಇನ್ನು ಅರ್ಧ ಗಂಟೆಲ್ಲ ನನ್ನ ಮಗನ ಮೂಟೆ ಕಟ್ಟಿ ಎತ್ತಾಕೊಂಡ್ಬಂದು ನಾನೇ ಫೋನ್ ಮಾಡ್ತೀನಿ. ಹಲೋ ಅಣ್ಣ, ನಾನು ಕಾಳಯ್ಯ ಮಾತಾಡ್ತಿರೋದು. ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ರೆ. ಏಯ್, ಎಷ್ಟು ಸಾರಿ ನಿನಗೆ ಡೀಟೇಲ್ ಆಗಿ ಹೇಳೋದು? ಹಂಗಲ್ಲಣ್ಣ, ಅದು ಆ ಹುಡುಗ ನಿಮ್ಮ ಮೇಲೆ ಕೈ ಮಾಡಿರೋದಿರ್ಲಿ, ನೀವ್ಯಾರು ಅವನ ಮೇಲೆ ಕೈ ಮಾಡಿಲ್ಲ ತಾನೆ? ಇಲ್ಲ. ಯಾಕೆ? ವಿಷಯ ದೊಡ್ಡದಾಗಿದೆ. ಚೌಡೇಗೌಡ್ರ ಮಗ ಅವನು. ಮಂಡ್ಯ ಜಿಲ್ಲೆ ಸುತ್ತಮುತ್ತ ಇರೋ ತಾಲೂಕು ಹಳ್ಳಿಗಳಲ್ಲಿ ಅವ್ರು ಹೇಳಿದ್ದೇ ಕಾನೂನು, ಅವ್ರು ಕೊಟ್ಟಿದ್ದೇ ತೀರ್ಪು. ಒಂಥರ ದೇವ್ರಿದ್ದಂಗೆ. ನಾನು ಕೇಳ್ದಂಗೆ ಮಂಡ್ಯನಲ್ಲಿ ಬೇರೆ ಯಾರನ್ನೂ ಕೇಳಬೇಡ್ರಣ್ಣ. ನನಗೆ ಫೋನ್ ಮಾಡಿರೋ ವಿಷಯ ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ಇದನ್ನ ಇಲ್ಲಿಗೆ ಬಿಟ್ಬಿಟ್ರೆ ಒಳ್ಳೇದು, ಇಲ್ಲಾಂದ್ರೆ ನಿಮ್ಮಿಷ್ಟ. ನನ್ನ ಹೆಸರು ಚೌಡೇಗೌಡ, ಆದ್ರೆ ನನ್ನ ಹೆಸರು ಜನಕ್ಕೋಸ್ಕರ. ನನ್ನ ಊರಿಗೆ ನನ್ನ ಜನಕ್ಕೆ ಕೆಟ್ಟದ್ ಮಾಡೋದಿರ್ಲಿ. ಅವ್ರು ನೋಡೋ ನೋಟ ಕೆಟ್ಟಾಗಿದ್ರು ಅವ್ರ ಕಣ್ಣನ್ ಕಿತ್ತು ಮಣ್ಣು ಮಾಡ್ಬಿಡ್ತೀನಿ. ಏಯ್, ನಿಂತ್ರೆ ಕುಂತ್ರೆ ನಡೆದ್ರೆ ಮಲಗಿದ್ರೆ ಅವನ್ ನನ್ನ ಎದೆ ಗೊತ್ತಿದ್ದೆ ಜ್ಞಾಪಕಕ್ಕೆ ಬರುತ್ತೆ. ಅವನ್ ಯಾರೇ ಆಗಿರ್ಲಿ, ಎಂತವನೇ ಆಗಿರ್ಲಿ, ಅವನ್ ತಲೆ ತೆಗಿದೆ ತಲೆ ಕೊಟ್ಟು ಮಲಗಲ್ಲ ನಾನು. ತೆಗಿರೋ ಗಾಡಿನ. ನಿಂತ್ಕೊಳ್ರೆ, ಇಲ್ಲಿಗೆ ಅದನ್ನ ಎತ್ಕೊಂಡು ನೋಡ್ತಾ ಇದ್ದೀರಾ? ನೋಡೋ, ನೋಡೋ, ಬೇಡ 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 ಬೇಡ. ಅಯ್ಯಯ್ಯೋ, ಕಳ್ಳ ಸರಿಯಾಗಿ ಸಿಗಾಕೊಂಡ ಕಣೆ. ಅಯ್ಯೋ, ಬಳೆ ರಿಬ್ಬನು ಸ್ಟಿಕ್ಕರು ಲಿಪ್ಸ್ಟಿಕ್ ಅಂತ ಬರೀ ಹುಡುಗಿರ ಐಟಮ್ ಇಟ್ಕೊಂಡಿದ್ಯಾ? ನಾಚಿಕೆ ಆಗಲ್ಲ ನಿನಗೆ? ಏಯ್, ಯಾರೋ ಅವಳು? ಅದೆಲ್ಲ ನಿಮ್ಗೆ ಬೇಡದಿರೋ ವಿಷಯ. ಬೇಡ್ದಿರೋ ವಿಷಯನಾ? ಸರಿ, ಹಾಗಾದ್ರೆ ಮಾವಂಗ್ ಹೇಳ್ತೀನಿ. ಮಾವ, ಕಿರ್ಚ್ಕೋಬೇಡ ಕಣೆ. ಹಾಗಾದ್ರೆ ಹೇಳು, ಮತ್ತೆ ಹೇಳೋ. ಅಲ್ಲಿ ನೋಡಿ ಹೇಗ್ ಫೀಲ್ ಮಾಡ್ತಾ ಇದ್ದಾನೆ. ಇನ್ನೂ ಸಮಥಿಂಗ್.
ಅಯ್ಯೋ, ಹುಡುಗಿ ಅಂದರೆ ಅವಳೆ. ಏನು ಬಿಹೇವಿಯರು, ಏನು ಮರ್ಯಾದೆ, ಅವಳ ಹತ್ರ ಕಲ್ತ್ಕೋಬೇಕು. ಮ್ಯಾಚ್ ಬಾಕ್ಸ್ ಇದೆಯಾ? 10 ಮಾತಾಡೋ ಜಾಗದಲ್ಲಿ 1 ಮಾತಾಡ್ತಾಳೆ. ಸತ್ಯನಾರಾಯಣ, ನೀವು ಇದರ ಬಾಲು 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 ಅಂತ ಮಾವ ಅನ್ನೋ ಮರ್ಯಾದೆನೇ ಇಲ್ಲ. ಅವಳು ನಡ್ಕೊಂಬರ್ತಾಳೋ ತೇಲ್ಕೊಂಬರ್ತಾಳೋ ಒಂದು ಗೊತ್ತಾಗಲ್ಲ, ಅಷ್ಟು ನಾಜೂಕು. ಹೆಣ್ಣು ಅಂದರೆ ಅವಳೆ, ಒಳ್ಳೆ ಬೇಲೂರು ಶಿಲಾ ಬಾಲಿಕೆ ಥರ. ನಾನು ಹೇಳ್ತಿರೋದು ಬರೀ 50%. ನೀವೇನಾದ್ರೂ ಅವಳನ್ನ ನೋಡಿದ್ರೆ ಫ್ಲಾಟ್. ಅವಳ ಹೆಸರೇನೋ? ದಿವ್ಯಾ. ಬುದ್ಧಿ, ನೀವೇ ತೀರ್ಮಾನ ಮಾಡಿದ್ರಿ. ಊರ್ ದೇವ್ರ ಮುಂದೆ ನಿಲ್ಸಿ ಪ್ರಮಾಣನೂ ಮಾಡಿಸಿದ್ರಿ. ಈಗ ನೋಡಿ, ಗದ್ದೆ ಕೆಲಸ ಮುಗಿಸ್ಕೊಂಡು ಬರೋವಾಗ ಎಲ್ಲ ಸರಿ ಹೊಡೆದವ್ರೆ. ನಿಮ್ ಮಾತಿಗೆ ಬೆಲೆ ಕೊಟ್ಟು ಸುಮ್ಕಿದೀವಿ. ನೀವು ಹೂ ಅನ್ನಿ ಬುದ್ಧಿ ಸಾಕು. ಹಾವು ಹಾಲು ಕುಡಿಯೋ ತನಕ ಮಾತ್ರ ನಾಗರ ಪಂಚಮಿ. ಬುಸ್ ಕೊಟ್ಟಿದ್ರೆ ಬಿಡಬಾರ್ದು, ಹೊತ್ತ ಹೊಡೆದು ಒತ್ಕೊಂಬನ್ನಿ. ಮಾಮ, ನಾನು ಬರ್ತೀನಿ, ಕರ್ಕೊಂಡೋಗಿ. ನೀನು ನಮ್ ಜೊತೆ ಬರದಾ? ಹೋಗ, ಊಟ ಮಾಡಿ ಮಲ್ಕ ಹೋಗ. ಏ ಚೆನ್ನ, ನಾನು ಬರ್ತೀನೋ. ಎಲ್ಲಿಗೆ? ನಿಮ್ ಜೊತೆ ಕಣ. ನಮ್ಮ ಜೊತೆ ನೀನು? ಅಣ್ಣ, ನಾವು ಹಂಚ್ಕೊಂತೀನ ಹಬ್ಬದ ದುಡ್ಡಿಗೆ ಹೋಗ್ತಾ ಇಲ್ಲ, ತಲೆ ತೆಗೆಯೋ ತಿಥಿ ಊಟಕ್ಕೆ. ಆ ರಕ್ತ ನೋಡಿದ್ರೆ ನಿನ್ ತಲೆ ತಿರುಗಿ ಬಿದ ಬಿಡ್ತೀಯ. ನಿನ್ಗೆ ಅವೆಲ್ಲ ಬೇಡ, ಹೋಗು ಪಚ್ಚ ಹೋಗು. ಲೋ ದಯವಿಟ್ಟು ಪ್ಲೀಸ್ ಕಣ, ನಾನು ಬರ್ತೀನೋ. ಬೇಡ ಪ್ಲೀಸ್ ಪ್ಲೀಸ್ ಕಣ, ನಾನು ಬರ್ತೀನಿ ಕಣ, ಪ್ಲೀಸ್. ಆಯ್ತಲ್ಲಪ್ಪ ನನಗೆ. ಸರಿ ನೋಡು, ಎಲ್ರು ಗೌಡ್ರ ಗಾಡಿಯಲ್ಲಿ ಹೋಗ್ತಾವ್ರೆ, ನೀನ್ ನನ್ ಜೊತೆ ಬಾ. ಸೈಲೆಂಟ್ ಆಗಿರ್ಬೇಕು. ಓಕೆ, ನಡಿ. ಯಾಕ್ರಲ್ಲ ತಿರ್ಬೋಕಿ ನನ್ನ ಮಕ್ಳ? ತಿಂದು ಕೊಬ್ಬು ಜಾಸ್ತಿ ಆಯ್ತಾ? ಯಾವನ ಹೊಡೆದಿದ್ದು? ಕರ್ಸರ್ಲ ಅವನ. ನೀವ್ಯಾಕೆ ಬರಕ್ ಹೋದ್ರಿ? ವಿಷಯ ಎಲ್ಲ ಗೊತ್ತಾಯ್ತು. ಯಾರ್ಯಾರು ಗಲಾಟೆ ಮಾಡೋರು ಅವನ್ನೆಲ್ಲ ನಾಳೆ ಬೆಳಿಗ್ಗೆನೆ ನಾನೇ ತಂದು ನಿಮ್ ಮುಂದೆ ನಿಲ್ಲಿಸ್ತೀನಣ್ಣ. ದಯವಿಟ್ಟು ನಡೀರಣ. ಏಯ್, ಈ ನಾಟಕ ಇಲ್ಲ ಹಾರ್ಮೋನಿ ಮಾಸ್ಟರ್ ತಾವ್ ಮಾಡ್ಕೋ, ನಮ್ಮ ಹತ್ರ ಅಲ್ಲ. ಎಲ್ಲಾರು ಉಂಟೆ, ಇದೊಂದ್ ಸಲ ಕ್ಷಮಿಸ್ಬಿಡಿ. ಬೆಳಿಗ್ಗೆ ಕೋಳಿ ಕೂಗ ಹೊತ್ತಿಗೆ ನಾವೇ ಕರ್ಕೊಂಬಂದು ಒಪ್ಪಿಸ್ತೀವಿ ಬುದ್ಧಿ. ಕುರಿ ಕಡದು ಮಾರಿ ಹಬ್ಬ ಮಾಡ್ತಾರೆ ಅಂದ್ಕೊಂಡ್ರೆ ಇವ್ರು ಪುಣ್ಯಕೋಟಿ ಕತೆ ಕೇಳ್ತಾ ಇದಾರಲ್ಲ, ಇದಕ್ಕೇನ್ ಹೇಳಣ? ಅಯ್ಯ, ಸ್ವಲ್ಪ ತಡ್ಕ. ಈಗ ತಾನೇ ನವರಾತ್ರಿ ಶುರು ಆಗೈತೆ, ಆಯುಧ ಪೂಜೆಗೆ ಇನ್ನೂ ಸ್ಯಾನೆ ಟೈಮ್ ಐತೆ. ಅಣ್ಣ, ಈಗ ನೀವು ನಡೀರಣ್ಣ. ನೀವು ಇಲ್ಲೇ ನಿಂತ್ಕೊಂಡ್ಬಿಟ್ರೆ ನಮ್ ಕೈ ಕಾಲೇ ಆಡಕ್ಕಿಲ್ಲ. ನಾನು ಖಂಡಿತ ಕರ್ಕೊಂಬರ್ತೀನಣ್ಣ. ದಯವಿಟ್ಟು ಈಗ ಹೋಗಿ ಅಣ್ಣ. ಛೇ, ಅಪ್ಪ ಅವ್ರನ್ನ ಎತ್ತಾಕೊಂಬನ್ನಿ ಅಂದ್ರೆ ಇನ್ನೂ ನಿಂತ್ಕೊಂಡ್ ಕತೆ ಕೇಳ್ತಾ ಇದಾರಲ್ಲ. ಅರೆ ಓಲಿ ಬಿಡಪ್ಪ, ವರ್ಷಕ್ಕೊಂದಪ್ಪ ನಡಿಯಕ್ಕೆ ಗಲಾಟೆ ಏನು ಊರಪ್ಪನೇ? ದಿನ ಇದ್ದಿದ್ದೆ, ಇನ್ನೊಂದ್ ದಿನ ನೋಡ್ಕೊಂಡ್ರಾಯ್ತು. ನಾನು ಇಳಿದು ಬಿಡ್ಲಾ ಅಂತ ನೋಡ್ತಾ ಇದ್ದೀನಿ. ಬೇಡ ಅಂತೀಯ? ಬೇಡ ಬಿಡು. ಲೇ ನನ್ನ ಮಕ್ಳ, ನಾಳೆ ಬೆಳಿಗ್ಗೆ ಗಲಾಟೆ ಮಾಡ್ದೋನ್ನ ಗೌಡ್ರ ಮುಂದೆ ತಂದು ನಿಲ್ಲಿಸ್ಲಿಲ್ಲ ಅಂತಂದ್ರೆ ನೀವ್ಯಾರು ಜೀವ ಸಹಿತ ಉಳಿಯಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಸರಿ ಅಣ್ಣ, ನೀವ್ ಹೇಳ್ದಂಗೆ ಆಗ್ಲಿ. ಲೈ ನಡೀರ್ಲಾ? ನನ್ನ ಮಕ್ಳು ಕೊಟ್ಟಲ್ಲ ಕೈನಾ, ಎತ್ತಲ್ಲ ಮಟ್ನ. ಏಯ್, ಕತ್ಲಲ್ಲಿ ಯಾರು ಎಲ್ಲಿಂದ ಬರ್ತಾರೋ ಗೊತ್ತಾಗಲ್ಲ, ತಿರುಗಿಸ್ರೋ ಗಾಡಿ. ಅಯ್ಯಯ್ಯೋ, ಇಂಥ ಟೈಮಲ್ಲಿ ಗಾಡಿ ಕೈ ಕೊಟ್ಟಾಯ್ತಲ್ಲಪ್ಪ. ಬೇಗ ಸ್ಟಾರ್ಟ್ ಮಾಡಪ್ಪ. ಏಯ್ ಏಯ್ ಏಯ್, ನಿಂತ್ಕೊಳ್ಳೋ, ನೀನೆಲ್ಲಿಗೆ ಹೋಗ್ತಾ ಇದ್ಯಾ? ಗಾಡಿಯಲ್ಲಿ ಸಿಕ್ಕೊಂಡ್ರು. ನನ್ನ ಮಕ್ಕಳು ಓಡೋದ್ ನೋಡು. ರನ್ನಿಂಗ್ ರೇಸ್ ಬಿಟ್ರೆ ಇವರೇ ಫಾಸ್ಟ್ ಬರೋದು. ಅಯ್ಯಯ್ಯೋ, ಎಂತ ಕೆಲಸ ಆಗೋಯ್ತಪ್ಪ. ಅಯ್ಯಯ್ಯೋ, ನನ್ನ ಮಾತ್ರ ಎತ್ತಕೊಂಬಂತಾರಲ್ಲ, ಗಾಡಿಲಿ ಚಿಕ್ಕೇಜ್ ಮಾಡಿರ್ತಾರೆ. ಅವನ್ ಯಾಕೋ ಇಲ್ಲಿ ಕರ್ಕೊಂಬಂದೆ? ನಾನು ನೋಡ್ಬೇಕು ಅಂದ್ರು ಕರ್ಕೊಂಬಂದೆ. ಹಾಯ್, ತಿರ್ಗ್ಸ ಗಾಡಿನ, ತಿರ್ಗ್ಸ ಗಾಡಿ ಬೇಗ. ಅಣ್ಣ, ಕಾರ್ ಬಿಟ್ಟೋಗವ್ರೆ, ಏನ್ ಮಾಡೋದಣ್ಣ? ಗೊಬ್ಬರ ಹೊಡಕ್ ಮಡಿಕಲ್ಲ, ಗೌಡನಲ್ಲಿ ಹಾಕೋಕಿಲ್ಲ, ಇನ್ನ ಅವ್ನ ಕಾರ್ಗೇನ್ ಮರುವಾದ. ಬರ ಬರ. ಯೋ, ಕಾರಲ್ಲಿ ಏನೋ ಸೌಂಡ್ ಬರ್ತಾ ಇರಂಗೈತಲ್ಲೋ. ಕ್ಯಾಸೆಟ್ ಗೆಸೆಟ್ ಹಾಕಿರ್ಬೇಕಣೋ. ಹಂಗ
ನನ್ನ ಮಕ್ಳ ನನ್ನ ಮಕ್ಳ ಮಡ್ಚಿಡಿದ್ರೆ ಸಾಲದು ಬೀಸಕ್ಕೆ ಗಂಡಸ್ತನ ಬೇಕು. ಲೇ ಬಾಲು, ಗೌಡ್ರ ಹೆಸರೊಳಗೆ ಅಂತ ಇರೋದು ನೀನೊಬ್ಬನೇ. ಚೆನ್ನಾಗಿ ಓದಿ ವಿದ್ಯಾವಂತ ಆಗೋ ಅಂದ್ರೆ ನಿನಗೆ ಯಾಕೋ ಬೇಕು ಈ ಹೊಡಿಯೋ ಬಡಿಯೋ ಕೆಲಸ ಎಲ್ಲ. ಹೆಂಗೆ ನಮ್ ಫೈಟು? ಅಯ್ಯೋ ಬಾವನ್ಗೆ ವಿಷಯ ಗೊತ್ತಾಗಿರಂಗಿದೆ ಕಣೋ, ಸೈಲೆಂಟಾಗಿ ಒಳಗೋಗಿ ಸೇರ್ಕೋ. ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ಊಟ ಮಾಡುವಂತೆ ಬಾ. ನಮ್ ಬಾಲು ನುಗ್ಗಿ ಹಂಗೆ. ಬಾಬಾ ನಾವೆಷ್ಟು ಬೇಡ ಬೇಡ ಅಂದ್ರು ನಮ್ ಕಣ್ಣಿಗೆ ಬೀಳ್ದಂಗ್ ಬಂದ್ಬಿಟ್ಟಿದ್ದ. ಅದೇನ್ ಕೇಳ್ತಾನೆ? ಮಚ್ಚಿ ನೋಡಿದ ತಕ್ಷಣ ಎತ್ ಬಿಡ್ಬೇಕು ಅನ್ಸುತ್ತೆ. ಯಾಕೆ ಅಂದ್ರೆ ಬಲಿಷ್ಠವಾಗಿ ಬೆಳೆದ್ಬಿಟ್ಟವನೆ. ಅದು ಅಲ್ಲದೆ ಮೈಯಲ್ಲಿ ಬಿಸಿ ರಕ್ತ ಹರಿತಾ ಇದೆ ಅಲ್ವೇನೋ? ಇಲ್ಲಪ್ಪ, ಅದು ನನಗೂ ಹೀಗೇನೆ ಶುರು ಆಯ್ತು. ನಾನ್ ಸುಮ್ನೆ ಮಚ್ಚಿಡ್ಕೊಂಡು 10 ತಲೆಗಳನ್ನ ಉರುಳಿಸ್ಲಿಲ್ಲ. ಕೇಳೋ ಇನ್ನ ಅದ್ಯಾವುದು ನನಗೋಸ್ಕರ ಅಲ್ಲ, ನ್ಯಾಯಕ್ಕೋಸ್ಕರ, ನನ್ನ ಊರಿನ ಜನಕ್ಕೋಸ್ಕರ. ಸರಿಯಪ್ಪ, ಆಗಿದ್ದು ಆಗೋಯ್ತು. ನೀವನು ಹೊರಡಿ. ಏನು ಅವನ ಕೈಲಿ ಮಚ್ಚಿಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ನಾನು ಅದನ್ನೆಲ್ಲ ಹೇಳಿದ್ದೀನಿ ಬಿಡಪ್ಪ.
ಅಪ್ಪ ಯಾಕಪ್ಪ? ನಿನಗೆ ಉಗುರ್ಸುತ್ತಾದ್ರೆ ಊರನ್ನ ಕೇರಿನ ಎರಡನ್ನೂ ಒಂದು ಮಾಡಿಬಿಡ್ತಿದ್ದು ನಿಮ್ಮವ. ಆದರೆ ನನಗೆ ನಿನ್ನ ಮೈಯಲ್ಲಿ ರಕ್ತ ನೋಡೋ ಭಾಗ್ಯ ಸಿಗ್ತಾ ಇದೆಯಲ್ಲಪ್ಪ. ಕ್ಷಮಿಸ್ಬಿಡಿಯಪ್ಪ. ಲೇ ಚೌಡೇಗೌಡ, ಕೈಯಲ್ಲಿ ಮುಚ್ಚಿಲ್ದೇ ಇದ್ರು ಹೆಂಗ್ ಹೊಡಿತಾ ಇದ್ದ ಗೊತ್ತಾ? ಹುಲಿ ಹೊಟ್ಟೆನಲ್ಲಿ ಹುಲಿನೇ ಹುಟ್ಟೋದು. ಅವನ್ ನೋಡ್ತಾ ಇದ್ರೆ ನಿನ್ನನ್ನೇ ನೋಡ್ದಂಗ ಆಗ್ತಿತ್ತು. ಆ ಕಣ್ಣಲ್ಲಿ ಕಾಣ್ತಿದ್ ಕೋಪ ಬೆಂಕಿ ಬೆಂಕಿ ತರ ಇತ್ತು. ಎಲ್ಲ ನಿಮ್ಮ ರೋಷಾನೇ. ಎಲ್ಲಿಗೆ ಹೋಗ್ತದೆ? ವಂಶಕ್ಕೆ ಬಂದಿರೋದು. ಬೇಡ ಅಂದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತದ? ಬೇಡಯ್ಯ, ಈ ಒಡೆದಾಟ ಬಡದಾಟ ಎಲ್ಲ ನನ್ನ ತಲೆಗೆ ಸಾಕು. ಅದಕ್ಕೆ ಅವನ್ನ ಅಷ್ಟು ದೂರ ಕಳಿಸಿ ಡಾಕ್ಟ್ರು ಓದಿಸ್ತಾ ಇದ್ದೀನಿ. ಅವನು ಡಾಕ್ಟ್ರಾಗಿ ಜನಗಳ ಸೇವೆ ಮಾಡಿದ್ರೆ ಸಾಕು. ಓ ಬಾಣ್ಣ, ಏನು ಇಷ್ಟು ದೂರ? ಏನೂ ಕೆಲಸ ಇಲ್ಲ ಅಂದರೆ ಕಾಸಿಗೆ ಮರ್ಯಾದೆ ಕೊಡ್ತಿರೋ ಜನ ನೀವು. ಅಂಥದ್ರಲ್ಲಿ ಉಪ್ಪು ನೀರು ಬಿಟ್ಟು ಕಾವೇರಿ ನೀರಿಗೆ ಬಂದಿದ್ದೀರಿ ಅಂದರೆ ಕೂತ್ಕೊ ಬಾರಣ್ಣ, ಬಾರಣ್ಣ ಕೂತ್ಕೊ ಬಾ. ಏನಣ್ಣ ವಿಷಯ? ಅಲ್ಲ, ಅದು ಈ ಊರ್ನವ್ನು ಅವನ ಒಬ್ಬ ಅಣ್ಣನ ಮೇಲೆ ಮರ್ಯಾದೆ ಹೋದ್ಮೇಲೆ ಇನ್ನೇನೈತೆ? ಹೌದು ನಾಗೇಗೌಡ, ನನ್ನ ಎದಕ್ಕೆ ಜಾಡ್ಸೋದ್ದ ವಚ್ಚ ನನ್ನ ಮಗ. ಅವನ್ನ ಎತ್ತಬೇಕು. ಯಾರು ಯಾರು ಅಂತ ಹೇಳಿ ಅಣ್ಣ, ಯಾರು ಅಂತ ಹೇಳಿ ಅಣ್ಣ. ಹೆಸರು ಬಾಲು ಅಂತ. ಅದ್ಯಾರೋ ಚೌಡೇಗೌಡನ ಮಗ. ಏನು ಏನ್ ಹೇಳ್ತಿದ್ದೀರಣ್ಣ? ನನ್ನ ಹತ್ರ ಹೇಳ್ದಾಗೆ ಈ ವಿಷಯ ಹೊರಗೆಲ್ಲಾದ್ರೂ ಬಾಯ್ಬಿಟ್ಟಿರಿ. ನೀವಿರ್ಲಿ, ನಿಮ್ ಹೆಣ ಕೂಡ ಮಂಡ್ಯ ಬಾರ್ಡರ್ ದಾಟೋದಿಲ್ಲ. ಜೊತೆಗೆ ಅವರು ನಂಗೆ ರಕ್ತ ಸಂಬಂಧಿ, ಊರ್ನವ್ರ ಪಾಲ್ಗೆ ದೇವ್ರು. ಅಂತವ್ರ ಬಗ್ಗೆ ಈ ವಿಷಯ ನೀವು ನನ್ನ ಹತ್ರ ಮಾತಾಡಿದೀರಾ ಅಂತ ಗೊತ್ತಾದ್ರೆ ಅವರು ನನ್ನನ್ನೇ ಉಳಿಸೋದಿಲ್ಲ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಸುಮ್ಮನೆ ಹೊರಟ್ಬಿಡಿ, ಹೋಗ್ಬಿಡಿ ಅಣ್ಣ. ಏನ್ ಗೌಡ, ನೀನ್ ನಂಬ್ಕೊಂಬಂದ್ರೆ ಬರೀ ಕೈಯಲ್ಲಿ ಕಳಿಸ್ತೀಯಾ? ಇದೇನೆ ನಮ್ ದೋಸ್ತಿಗೆ ನೀನ್ ಕೊಡೋ ಬೆಲೆ? ಹಾಗಂತ ನಿಮ್ಗೇನಾದ್ರೂ ನಾನು ಸಹಾಯ ಮಾಡಕ್ ಬಂದ್ರೆ ನಾನು ಪ್ರಾಣ ಕಳ್ಕೊಂಡು ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬರ್ಬೇಕಾಗುತ್ತೆ. ಹೋಗ್ಲಿ, ಖಾಲಿ ಕೈನಲ್ಲಿ ಕಳ್ಸೋ ಬದಲು ಒಂದು 10 ರೂಪಾಯಿನಾದ್ರೂ ಕೊಡು. ಗೌಡ್ರೆ, ನಾನು ಕೇಳಿದ್ದು ಬರೀ 10 ರೂಪಾಯಿ ಮಾತ್ರ. ತಗೊಳ್ಳಿ. ಒಂದೇ ರಕ್ತ ಅಂತೆ. ಹೆಲ್ಪ್ ಕೇಳಿದ್ರೆ ಹಿಸ್ಟ್ರಿ ಬೊಗಳ್ತಾನೆ. ಒಬ್ಬನ್ನೆತ್ತಬೇಕು ಅಂತ ಬಂದೆ, ಇನ್ನು ಎಷ್ಟು ಜನ ನೆತ್ತಬೇಕು?
ಅಣ್ಣ ಅಲ್ಲಿ ಹುಷಾರಾಗಿ ಎತ್ಕೊಳ್ರು. ಬಾಲು, ಬಾಲು, ಏನಪ್ಪ ಯೋಚನೆ ಮಾಡ್ತಾ ಇದೀಯಾ? ಅಮ್ಮ ನೆನಪಾಯ್ತಾ? ತಾಯಿ ಇಲ್ಲ ಅನ್ನೋ ವಿಷಯನ ಮನಸ್ಸು ಕಚ್ಕೋಬೇಡ. ನೋಡು, ತಾಯಿ ಯಾವಾಗ್ಲೂ ತನ್ನ ಮಗುನ ಸೊಂಟದ ಮೇಲೆ ಕೂರಿಸ್ಕೊಂಡಿರ್ತಾಳೆ. ಅದು ತನ್ನನ್ನ ಬಿಟ್ಟು ಹೋಗ್ಬಾರ್ದು ಅಂತ ಕಣು. ಆದ್ರೆ ತಂದೆ ಹಾಗಲ್ಲ. ಹೆಗಲ ಮೇಲೆ ಕೂರಿಸ್ಕೊಂಡು ತಾನು ನೋಡೋಕಾಗ್ತಿರೋ ಪ್ರಪಂಚನ ನೀನಾದ್ರೂ ನೋಡು ಅಂತ ತೋರಿಸ್ತಾನೆ. ನಿನಗೆ ತಂದೆ ಇದ್ದಾನೆ, ನೀನೇಪ್ಪ ಅದೃಷ್ಟವಂತ. ಆದ್ರೂ ತಾಯಿ ಮುಖ್ಯ ಅಲ್ವಾ? ಮುಖ್ಯನೇ ಮಗನೇ. ಇಡೀ ಪ್ರಪಂಚನೇ ತಂದೆ ತೋರಿಸಿದ್ರು ಪ್ರಪಂಚಕ್ಕೆ ತಂದವಳು ತಾಯಿನೇ. ಈ ಭೂಮಿ ಮೇಲಿರೋದು ಎರಡೇ ಸ್ವರ್ಗ. ಹುಟ್ಟೋದಕ್ಕಿಂತ ಮುಂಚೆ ತಾಯಿ ಒಡಲು, ಹುಟ್ಟಿದ ಮೇಲೆ ತಾಯಿ ಮಡಲು. ನಾನೇನಾದ್ರೂ ಇನ್ನೊಂದು ಮದುವೆ ಆಗಿದ್ರೆ ನಿನಗೆ ತೂಗೋ ತೊಟ್ಲು ಸಿಗ್ತಾ ಇತ್ತು. ಆದರೆ ತಾಯಿ ಮಡಲು ಸಿಗುತ್ತೆ ಅನ್ನೋ ನಂಬಿಕೆ ನನಗಿರಲಿಲ್ಲ. ನೋಡು, ನನ್ನಿಂದ ನಿನಗೇನಾದ್ರೂ ಅನ್ಯಾಯ ಆಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಏನಪ್ಪ ಈಗೆಲ್ಲ ಮಾತಾಡ್ತೀಯ? ನೋಡ್ದೆ ಬಾಸು, ಮಚ್ಚು ಬೀಸ್ದೆ ಮಿಸ್ ಆಗ್ಬಿಡ್ತು ಅಂತ ಸೈಲೆಂಟ್ ಆಗಿ ಬಂದು ಲಾಡ್ಜಲ್ಲಿ ಕುಂತ್ಬಿಟ್ಟಿದ್ಯಾ? ಸುಮ್ಮನೆ ಕುಂತ್ಬಿಟ್ರೆ ಆಯ್ತದ? ಮಂಗಳೂರಿಂದ ಮಂಡ್ಯ ತಕ್ಕ ಬಂದು ಅವನ ಮೇಲೆ ಮೊಚ್ಚು ಬೀಸಿದ್ಯಾ ಅಂತಂದ್ರೆ ನೀನ್ ಬಾರಿ ಗಂಡ್ಸೆ ಬಿಡು. ನೀನ್ ಬೀಸಿದ ರಭಸಕ್ಕೆ ಅವನ್ ಕತ್ತು ಎದುರೋಗ್ಬಿಡ್ತು ಅಂತ ಅನ್ಕೊಂಡೆ. ತೆಪ್ಪೋಯ್ತೆ. ಅಷ್ಟು ಸಲೀಸಾಗ ಅವನ ಎತ್ತಕ್ಕೆ ಅವನೇನು ಬಾಳೆ ಮರವೆ? ಬೆಳೆದು ನಿಂತಿರ ಆಲದ ಮರ. ನಿಧಾನಕ್ಕೆ ಸ್ಕೆಚ್ ಹಾಕಿ ಬುಡಕ್ಕೆ ಹಾಕ್ಬೇಕು ಕೊಡ್ಲಿಯ. ಅದ್ಯಾಕ ನಾನು ಯಾಕೆ ನೋಡಿ ಹಂಗೆ? ನಾನು ಯಾರು ಅಂತಾನ? ಬುಟ್ಟ ಹಾಕು. ನಾನು ನಿಂದು ಒಂದೇ ದಾರಿಯ ದ್ವೇಷ. 20 ವರ್ಷ ದ್ವೇಷ. ನೋಡಲಿ, ಕಾಲ್ ನೋಡು. ನನ್ನ ಹೆಂಡ್ರು ನನ್ನ ಕಾಲು ಸರಿಕಿಲ್ಲ, ಕುಂಟ ಕುಂಟ ಅಂತ ಕೀಳಾಗಿ ನೋಡೋಳು. ತೆಗೆದು ಬಿಟ್ಟೆ. ಅದಕ್ಕೆ ನ್ಯಾಯ ಪಂಚಾಯತಿ ಮಾಡಿ ಬಹಿಷ್ಕಾರ ಹಾಕಿ ಊರಾಜದ ಬಿಟ್ಟ ನನ್ನ. ಅವನ ಮನೆ ಕದ ಎಲ್ಲಲ್ಲದೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಇಡೀ ವಂಶನ ಒಂದ್ ಕಡೆಯಿಂದ ಮುಗಿಸ್ಬಿಡವ. ನಾನು ಇರ್ತೀನಿ ನಿನ್ ಜೊತೆಯಾಗೆ. ಕೇಳು, ಅದೇನ್ ಬೇಕು ಕೇಳು, ನಾನು ಮಾಡ್ತೀನಿ. ಕೇಳು ಬಾಸು, ಹೂವನ್ನು ಮುಗಿಸ್ಬಿಡವ. ಒಂದ್ ಮಾತು ಹೇಳ್ತೀನಿ ಕೇಳು. ನನ್ನನ್ನು ಬಿಟ್ಟು ಇನ್ಯಾವುದೇ ನರ್ಪಿಳ್ಳೆ ನಿಮ್ಮನ್ನಲ್ಲಿ ನೋಡಿದ್ದಿದ್ರೆ ಇಷ್ಟೊತ್ತಿಗೆ ನೀವೆಲ್ಲ ಶಿವನ್ ಪಾದ ಸೇರ್ಕೊಂಬಿಡಿವ್ರಿ. ಬಡ್ಡೈಕ್ಳ ಅದೃಷ್ಟ ನೆಟ್ಗಿತ್ತು, ಬದುಕೊಂಬಿಟ್ರಿ. ತಕ ಮಚ್ಚು. ಈ ಕಿತ ಗುರಿ ತಪ್ಪಬೇಡ. ತಪ್ಪದೆ ಅವನ ಗುರಿ ನಿನ್ನ ಮೇಲೆ ಪಕ್ಕ. ಹುಷಾರ್. ಇದೇ ಮಚ್ಚಿಂದ ಅವನ್ ಎತ್ತಬೇಕು.
ಹಲೋ, ಹಲೋ. ನಾನು ಬಾಲು ಮಾತಾಡ್ತಾ ಇದ್ದೀನಿ. ಕಾರ್ತಿಕ್ ಇದನಾ? ಇಲ್ಲಪ್ಪ, ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋದ್ರು. ಯಾವಾಗ? ಗೊತ್ತಿಲ್ಲಪ್ಪ, ನಾವು ಹೊಸದಾಗಿ ಬಂದಿದ್ದೀವಿ. ಅವ್ನ ನಂಬರ್ ಏನಾದರೂ ಕೊಟ್ಟಿದ್ದಾನಾ? ಇಲ್ಲಪ್ಪ, ಯಾವುದು ಕೊಟ್ಟಿಲ್ಲ. ಓಕೆ. ಏನ್ರು ಎಲ್ಲಾ ಕಡೆ ಸುತ್ತಾಡಿಸ್ತಿದ್ದೀರಾ? ಸರಿಯಾದ ಜಾಗಕ್ಕೆ ಬಂದಿದೀವಾ? ಅದು ಆ ಮನೆ ಇಲ್ಲೇ ಎಲ್ಲೋ ಇತ್ತು. ನಾನು ಒಂದ್ ಕಿತ್ತ ಬಂದಿದ್ದೆ. ನೋಯ್ತಾದ? ಇರು ಆ ವಯ್ಯ ಕಟ್ಟಾಕ್ಬಿಟ್ರೆ ಎಲ್ಲ ಸರೋಯ್ತದೆ. ಅಣ್ಣ, ಅಂಗಡಿ ಹತ್ರ ನಿಲ್ಸ್ಬಿಟ್ಟು ಕೇಳೋಣ ಮನೆ ಎಲ್ಲಿ ಅಂತ. ಕೇಳು. ಈ ಲಂಚೆ ದೊಡ್ಡ ಬೋರಯ್ಯನವ್ರ ಮನೆಗೆ ಯಾವ ಕಡೆ ಹೋಗ್ಬೇಕು? ಉಳುಕ್ ತಗ್ಸಕ? ಹಾಂ, ನಾನು ಆ ಕಡೆಗೆ ಹೋಗ್ತಾ ಇರೋದು. ನನ್ನಿಂದ ಬನ್ನಿ. ಅಣ್ಣ, ಗಾಡಿ ತೆಗಿಯೋ, ಉಡಾಯಿಸವನ್ನ. ಎತ್ತೋ ಎತ್ತೋ, ಉಡಾಯಿಸವನ್ನ. ದಾಸು, ಏನಯ್ಯ? ನಾವಷ್ಟಿರು. ಅದ್ಯಾಕೆ ಒಳ್ಳೆ ಆತ್ರ ಕೂಟದ ಆಂಜನೇಯನಂಗೆ ಆಡ್ತೀಯ ನೀನು? ನೋಡು, ಯಾವಾಗ ಬಂದ್ಯಪ್ಪ ಬಾಲು? ಆಯ್ತು ಅಜ್ಜ. ಚೆನ್ನಾಗಿದ್ಯಾ? ಈ ಊರಲ್ಲಿ ಇರೋರೆಲ್ಲ ಅವನ ಕಡೆವ್ರಯ್ಯ. ನಾವೇನಾರ ಸಿಕ್ಕಾಕೊಂಡ್ಬಿಟ್ವಿ, ಹುಡುಕಿದ್ರು ಮೂಳೆನೂ ಸಿಕ್ಕಕ್ಕಿಲ್ಲ ಅಷ್ಟೇಯ. ತಡ್ಕೋ, ಟೇಮ್ ಬರ್ತದೆ, ಇರು. ನಾನು ಹೇಳ್ತೀನಿ ಮಡುಗು. ಹಚ್ಚು, ಅವನ ಮೇಲೆ ಹಚ್ಚು. ಅದೇನಾಗುತ್ತೋ ನೋಡೇ ಬಿಡೋಣ. ಉಡಾಯಿಸೋ ಅವನ್ನ. ಹೆಂಗ್ ಗೊತ್ತವನೆ? ಹಚ್ಚು, ಬಿಡ್ಬೇಡ. ಎಲ್ಲಿ ಅವನು? ಎಸ್ಕೇಪ್ ಆಗ್ಬಿಟ್ಟ. ಓಯ್, ಒಳ್ಳೆ ಜಟ್ಕಾ ಗಾಡಿ ತರ ಓಡಿಸ್ತಾ ಇದ್ದಾನೆ. ಬಾರಯ್ಯ. ಹೀಗೆ ಎಡಗಡೆ ಹೋದ್ರೆ 3ನೇ ಮನೆ, ಅಂಚೆ ದೊಡ್ಡಿ ಬೋರೆ ಅಂತ ಬೋರ್ಡ್ ಇದೆ. ಅದೇ ಮನೆ, ಅಲ್ಲಿಗೆ ಹೋಗಿ. ಲಕ್ಷ್ಮಿ ನೋಡೆ, ದೇವ್ರ ಬಿಟ್ಟ ಮೇಲೆ ಗಾಡಿ ಹತ್ತಿಸ್ಬಿಟ್ಟ ಕಡೆ. ಅಯ್ಯೋ ಅಯ್ಯೋ ಬನ್ನಪ್ಪ, ಸತ್ವೆ ನಾನು. ಎಲ್ಲ ಎಕ್ಕುಟ್ಟೋಯ್ತು. ನಾನು ಬೇಡ ತಡ್ಕೊಂಡೆ. ನಾನು ಮಾತು ಕೇಳ್ದ. ಈಗ ನೋಡಿ ಏನಾಯ್ತು. ಹಚ್ಚು ಅಂತಿದ್ದಲ್ಲ, ಈಗ ನೋಡಿ ಎಲ್ಲ ಹಚ್ಚುತ್ತಾವೆ. ಹಚ್ಚಿಸ್ಕೊಂಡು ನೀನು. ಗೌಡು ಬಂದ್ರು, ತಲೆ ಬಗ್ಗಿಸ್ಕೊಳ್ಳಿ. ಬಾಸು, ಅಲ್ಲಿ ನೋಡು, ಅಲ್ಲಿ ಬರ್ತಾವನಲ್ಲ, ಅವನೇ ಚೌಡೇಗೌಡ. ನಾವೇನಾದ್ರೂ ಅವನ ಕೈ ಸಿಕ್ಬಿಟ್ರೆ ತಿಥಿ. ದೇವ್ರಿಗೆ ಬಿಟ್ಟ ಮೇಕೆನ ಸಾಯಿಸ್ಬಿಟ್ರು ಈ ಕಾರ್ನವರು. ಏನಪ್ಪ, ಅಕಸ್ಮಾತ್ ಯಾರ್ದಾದ್ರೂ ಮಕ್ಕಳ ಮೇಲೆ ಅರ್ಸಿದ್ರೆ ಏನು ಗತಿ? ಅದಿರಲಿ, ಯಾವೂರು ನಿಂದು? ಅದು ಅಂಚೆ ದೊಡ್ಡಿ ಬೋರಯ್ಯನವ್ರ ಮನೆಗೆ ಕಟ್ಟಾಕ್ಸಕ್ಕೆ ಬಂದಿದ್ವಿ. ಅವರ ಅಟ್ಟಿಗೆ ಹೋಗೋದಕ್ಕೆ ಇದೆಲ್ಲ ದಾರಿ. ಆ ಕಡೆಯಿಂದ ಹೋಗು. ಗೌಡ್ರೆ, ಅವ್ರು ನಂಗೆ ಹೋಗಕ್ ಬಿಟ್ಬಿಟ್ರಲ್ಲ. ನೋಡು, ಗೊತ್ತಿಲ್ಲದೆ ಆಗದ ತಪ್ಪಿಗೆ ಒಡೆದು ಬಡದು ಕಳ್ಸಕ್ಕಾಗುತ್ತಾ? ಬದುಕಳ್ಳಿ ಬಿಡು. ಅದು ಗೌಡ್ರೆ, ವಸಿ ದುಡ್ಡಾರ ಕೇಳ್ಬೇಕಿತ್ತು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ?
ನಾನೇ ಕೊಡ್ತೀನಿ ತಗೋ. ಏಯ್, ಯಾರೋ ಮಾಡಿದ ತಪ್ಪಿಗೆ ಗೌಡು ತಾವ ಯಾಕೆ ದುಡ್ಡು ಕೇಳ್ತೀಯಾ? ಬಿಡುಗೌಡಪ್ಪ, ಅವಳು ಕಷ್ಟಪಟ್ಟು ಸಾಕಿರ್ತಾಳೆ. ತಗೊಮ್ಮ. ಗೌಡ್ರೆ, ಹೊಸಿ ಊಟ ಮಾಡೋರಂತೆ, ಬನ್ನಿ. ಅದು ತೋರಿಸಿ. ಇದು ಬೇಡ, ಆ ಸರ ತೋರಿಸಿ. ನಮ್ಮೂರಿಗೆ ಬಂದು ನನ್ನನ್ನೇ ಏನಿಲ್ಲಿ ಅಂತ ಕೇಳ್ತಾ ಇದ್ದೀರಾ? ಎಲ್ಲರೂ ಮೇಲ್ಕೋಟೆ ಜಾತ್ರೆಗೆ ಬಂದಿದ್ದೀವಿ. ನೀನು ಊರಿಗೆ ಹೋದ್ಮೇಲೆ ಆ ರೌಡಿಗಳಿಂದ ತುಂಬ ತೊಂದರೆ ಆಯಿತು ನಮಗೆ. ಅದಕ್ಕೆ ಬೇರೆ ಕಡೆ ಹೋಗ್ಬಿಟ್ವಿ. ಎಲ್ರಿಗೂ ನಿನ್ನ ಮೇಲೆ ಕೋಪ, ಆದರೆ ನನಗೆ ಮಾತ್ರ ಇಲ್ಲ. ಅಪ್ಪ ಅಮ್ಮ ಕಾರ್ತಿಕ್ ಎಲ್ಲ ಬಂದಿದ್ದಾರೆ. ಅಯ್ಯೋ, ಅಪ್ಪ ನೋಡಿದ್ರೆ ಅಷ್ಟೇ. ನಾನು ಬರ್ತೀನಿ. ದಿವ್ಯಾ, ನಿಂತ್ಕೋ. ಶಿವೆ ಸರ್ವಾರ್ಥ ಸಾಧಕೆ. ಅರೆ ಬಾಲು, ಅಯ್ಯೋ ಸಿಕ್ಕಾಕೊಂಡ. ಇಲ್ಲೇನ್ ಗಲಾಟೆ ಆಗುತ್ತೋ. ಚೆಲುವನಾರಾಯಣ, ನೀನೇ ಕಾಪಾಡ್ಬೇಕು. ಮೇಲ್ಕೋಟೆಗೆ ಬಂದ್ ಕೂಡ್ಲೆ ನಿನ್ನ ನೋಡೋಣ ಅನ್ಕೊಂಡೆ. ನೀನೇ ಬಂದಿಯಲ್ಲ. 100 ವರ್ಷ ಆಯ್ಸಪ್ಪ ನಿನಗೆ. ಎಲ್ಲರೂ ಇಲ್ಲೇ ಬಂದಿದ್ದಾರೆ. ಎಲ್ಲರಿಗೂ ನಿನ್ ಮೇಲೆ ಕೋಪ ಇದೆ, ಆದ್ರೆ ನನಗಿಲ್ಲ. ನಿನ್ ಜೊತೆ ಮಾತಾಡೋದನ್ನ ನಮ್ಮ ಮನೆಯವ್ರು ನೋಡಿದ್ರೆ ಅಷ್ಟೇ. ನಾನು ಹೋಗಿ ಬರ್ಲಾ? ನಮಸ್ಕಾರ ಅಂಕಲ್. ಅಂಕಲ್ ಅಂಕಲ್ ಅಂಕಲ್, ನಿಮ್ಮ ಮನೆಯವರೆಲ್ಲ ಬಂದಿದ್ದಾರಾ ಅಂಕಲ್? ಎಲ್ಲಿ ಅವರೆಲ್ಲ? ಜೈ ಬಜರಂಗಬಲಿ. ಅಂಕಲ್, ನನ್ನ ಮೇಲೆ ಕೋಪನಾ ಅಂಕಲ್? ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡ್ಬೇಕು ಅಂಕಲ್. ಒಬ್ಬ ಮನುಷ್ಯ ಇದಕ್ಕಿಂತ ಕೆಳಗಡೆ ಹೋಗೋಕ್ಕಾಗತ್ತಾ ಅಂಕಲ್? ಮಾತಾಡಿ ಅಂಕಲ್, ಪ್ಲೀಸ್. ಅಂಕಲ್ ಅಂಕಲ್, ಬೇಕು ಅಂತ ಮಾಡಲಿಲ್ಲ, ಅದು. ಬಾಲು ಅಂಕಲ್, ಏನಾಯ್ತು? ಇನ್ನೂ ವರ್ಕೌಟ್ ಆಗ್ತಾ ಇಲ್ಲ. ಹೋಗು, ಮತ್ತೆ ಟ್ರೈ ಮಾಡು. ಅಪ್ಪಣೆ. ಚೆಲುವನಾರಾಯಣ, ನೀನೇ ಕಾಪಾಡ್ಬೇಕಪ್ಪ. ಬಾಲು, ಅಲ್ಲಿದ್ದಾರೆ, ಹೋಗು. ಅಂಕಲ್ ಬನ್ನಿ ಅಂಕಲ್, ನಾನು ನೋಡಾಯ್ತು. ಬನ್ನಿ ಕಾಲಕ್ಷೇಪಕ್ಕೆ. ಓ, ನೀವು ಇಲ್ಲಿ ಕೂತಿದ್ದೀರ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಯಾಕೆ ಹುಡುಕಿದ್ರಿ? ನಾವೇನ್ ಚಿಕ್ಕ ಮಕ್ಕಳ ತಪ್ಪಿಸ್ಕೊಳಕ್ಕೆ? ಆಯ್ತಾಯ್ತು, ನಡ್ರಿ ಹೋಗೋಣ. ಅಯ್ಯೋ ರಾಮ, ದೇವಸ್ಥಾನಕ್ಕೆ ಬಂದು ಸರಿಯಾಗಿ ಅರ್ಧ ಗಂಟೆನೂ ಆಗಿಲ್ಲ. ಹೋಗೋಣ ಅಂದ್ರೆ ಸ್ವಲ್ಪ ಇರಿ, ಕೂತಿದ್ದು ಹೋಗೋಣ. ಬೇಗ ನಡೀರಿ, ಬಸ್ ಮಿಸ್ ಆಗೋಗ್ತದೆ. ಹೇಳಿ, ಏನಮ್ಮ ತಿಂತ ಕೂತಿದ್ದೆ ನೀನು? ನೀನೇನು ಮಾಡ್ತಾ ಇದ್ಯಾ? ತಗೊಳ್ಳ, ಪ್ಯಾಕ್ ಮಾಡ್ಕೊಳ್ಳ. ಎಲ್ಲಿ ಬಂದ್ರು ನೆಮ್ಮದಿನೇ ಇಲ್ಲ. ಆಯ್ತಾಯ್ತು, ಮನೆಗೆ ಹೋದ್ಮೇಲೆ ನೆಮ್ಮದಿ ಸಿಗುತ್ತೆ ಮೇಲೆ. ಆಯ್ತಪ್ಪ. ದರ್ಶನ ತುಂಬಾ ಚೆನ್ನಾಗಾಯ್ತಲ್ವಾ? ಅದಕ್ಕೆ ಹೇಳಿದ್ದು ಮೇಲ್ಕೋಟೆಗೆ ಬರೋದು ಬೇಡ ಅಂತ. ನೋಡಬಾರ್ದನ್ನೆಲ್ಲ ನೋಡೋ ಹಾಗಾಯ್ತು. ಅಂಕಲ್, ಒಂದು ನಿಮಿಷ. ನಾನೇನು ತಪ್ಪು ಮಾಡಿದೆ? ಯಾರನ್ನ ಹೊಡೆದೆ? ಯಾರು ಅಂಕಲ್ ಅವನು? ಒಬ್ಬ ರೌಡಿ ಕೊಲೆಗಾರ. ಅವನು ಮಾಡಿದ್ದು ನನಗೆ ತಪ್ಪು ಅನ್ನಿಸ್ತು, ಅದಕ್ಕೆ ಹೊಡೆದೆ. ತಪ್ಪ? ನಾನು ಅವನ ಹೊಡೆದಿದ್ದಕ್ಕೆ ನಿಮ್ಗೇನಾದರೂ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. 1 ವಾರ ನಿಮ್ಮ ಮನೇಲಿದ್ದೆ. ಸ್ವರ್ಗ ಅಂಕಲ್ ನಿಮ್ಮ ಮನೆ. ಆ ಊರು, ಆ ಜನ, ಆ ಫ್ರೆಂಡ್ಸ್ ಎಲ್ಲರೂ ನಂಗೆ ತುಂಬ ಇಷ್ಟ ಆದರು. ಒಳ್ಳೆಯವ್ರ ಮಧ್ಯೆ ಒಬ್ಬ ಕೆಟ್ಟವನ್ನ ನೋಡಿದೆ, ಅದು ನನಗಿಷ್ಟ ಆಗಲಿಲ್ಲ, ಅದಕ್ಕೆ ಹೊಡೆದೆ. ಸಾರಿ ಅಂಕಲ್. ನೆಮ್ಮದಿಯಾಗಿರ್ಬೇಕು ಅಂತ ದೇವಸ್ಥಾನಕ್ಕೆ ಬಂದಿದ್ದೀರಾ. ನನ್ನಲ್ಲಿ ನೋಡಿ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂಕಲ್. ಬರ್ತೀನಿ. ಬಾಲು, ಸಾರಿ ಹೇಳ್ಬಿಟ್ರೆ ಸಾಕು. ನಮ್ಮನೆಲ್ಲ ಮನೆಗೆ ಕರ್ಕೊಂಡು ಊಟ ಹಾಕಲ್ವೋ?
50,000 ಅಡ್ವಾನ್ಸ್ ಕೊಟ್ಟಿದೆ. ಆ ಗೋಪುರಕ್ಕೆ ಎಷ್ಟಾಯ್ತು ನೋಡು? ಬಣ್ಣ ಎಲ್ಲ ಸೇರಿ 56,000. ಬಾಲು, ನಾವು ದೇವಸ್ಥಾನಕ್ಕೆ ಬರೋ ವಿಷಯ ನಿನಗೆ ದಿವ್ಯಾ ಹೇಳಿದ್ಲಾ? ಕಾರ್ತಿಕ್ ಅಂದ್ಕೊಂಡೆ. ಲೆಕ್ಕ ಎಲ್ಲ ಸರಿಯಾಗಿದೆ. ಅಪ್ಪ. ಏನಪ್ಪ? ಅಪ್ಪ, ಮಂಗಳೂರಲ್ಲಿ ನಾನು ಇವ್ರ ಮನೆಯಲ್ಲಪ್ಪ ಇದ್ದಿದ್ದು. ನನ್ನ ಫ್ರೆಂಡ್ ಕಾರ್ತಿಕ್, ಅವ್ರ ತಾಯಿ, ಅವ್ರ ತಂದೆ, ನಮಸ್ಕಾರ. ಅವ್ರ ಮಗಳು. ನಮಸ್ಕಾರ. ನಮಸ್ಕಾರ. ಮೇಲ್ಕೋಟೆ ದೇವಸ್ಥಾನಕ್ಕೆ ಬಂದಿದ್ರು, ಹಾಗೆ ಕರ್ಕೊಂಬಂದಪ್ಪ. ನೀವೆಲ್ಲ ನಮ್ಮೂರಿಗೆ ಬಂದಿದ್ದಕ್ಕೆ ತುಂಬ ಸಂತೋಷ. ಒಂದು 4 ದಿನ ನಮ್ಮನೇಲೆ ಇದ್ದು ಹೋಗಿ ಬರೋ, ಅವನ್ನೆಲ್ಲ ಒಳಗೆ ಕರ್ಕೊಂಡು ಬನ್ನಿ ಬನ್ನಿ ಬನ್ನಿ. ಆಯ್ತು ಸರ್. ನಮಸ್ಕಾರ. ನಮಸ್ಕಾರ. ಏ ಬಾಲು, ಎಲ್ಲೋ ನಿನ್ ಮೋನಾಲಿಸಾ? ಬಾರೆ. ಯಜಮಾನ್ರೆ, ಯಜಮಾನ್ರೆ ನೋಡ್ರ, ವಿಷಯ ಕೇಳೋಣಂತ ಬಂದ್ರೆ ಹೊಡೆದು ಬಿಟ್ರಲ್ಲ. ನಿಮ್ಮೂರಿ ಎಲ್ಲಿದ್ದಾರೆ? ಬ್ಯಾಕ್ ಸೈಡಾ? ಅಯ್ಯೋ ಅದಕ್ಕೆ ಚಿತ್ರಾನ್ನ 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 ನೀನೆ ನನ್ನ ಬಾಳಿನ ಚಿತ್ರಾನ್ನ, ನಾನೇ ನಿನ್ನ ಬಾಯಲ್ಲಿ ಮೊಸರನ್ನ. ತಂಗ್ಳನ್ನ ತಂಗ್ಳನ್ನ ಏ ಬಾಲು, ನೀನ್ ಸರಿಯಾಗಿ ನೋಡಿದ್ಯೇನೋ ಅವಳನ್ನ? ನೀನ್ ಹೇಳಿದ್ ಒಂದ್ ಲಕ್ಷಣನೂ ಇಲ್ವಲ್ಲ ಅವಳಲ್ಲಿ? ಬಾಲು, ನೀನ್ ನಮ್ಮನ್ನ ಮದ್ವೆ ಆಗದೆ ಇದ್ರೂ ಪರವಾಗಿಲ್ಲ, ಆದ್ರೆ ಅವಳನ್ ಮಾತ್ರ ಬೇಡ ಪ್ಲೀಸ್. ಅಪ್ಪ ಬಾಲಪ್ಪ, ಬೇಡಪ್ಪ ಬೇಡ. ನಿನಗೆ ಅವಳೇನೋ ಸಿಕ್ಕಿದ್ದು, ಬೇರೆ ಯಾರೋ ಸಿಗ್ಲಿಲ್ವಾ? ಅಯ್ಯಯ್ಯೋ, ಚಿತ್ರಾನ್ನ ಮೊಸರನ್ನ ಅಂತ ಭಿಕ್ಷುಕರ ತರ ಗಾನ ಆಡ್ತಾವಳೆ. ಬೇಡಪ್ಪ ಬೇಡ. ಅವಳ ಸಹವಾಸ ನಮ್ಮ ಮನೆ ದೇವ್ರ ನನಗೂ ಬೇಡ, ಮರ್ತು ಬಿಡು. ಅಯ್ಯೋ ಪೆದ್ ನನ್ನ ಮಗನೇ, ನಿನ್ನ ಕಣ್ಣಿಗೆಲ್ಲ ಹಂಗೆ ಕಾಣೋದು. ಕೇಳು, ಫಸ್ಟ್ ಟೈಮ್ ಅವಳನ್ನ ನೋಡಿದಾಗಲೇ ಅವಳ ಕಣ್ಣು, ಅವಳು ನಡೆಯೋ ಸ್ಟೈಲು ಅದ್ಭುತ. ಒಂದ್ಸಲ ಅವಳ ಹತ್ರ ಮಾತಾಡ್ಬೇಕಾಯ್ತು, ಗೊತ್ತಾಗಿರೋದು ಅವಳ ವಾಯ್ಸ್ ಏನು ಅಂತ. ಅಯ್ಯೋ, ನಿಮ್ಗಳಿಗೆ ಅದೆಲ್ಲ ಅರ್ಥ ಆಗಲ್ಲ. ಅದೇ ಲವ್. ಅವಳೇನ ಇವಳು? ಬಾಲು, ಇದು ಬಾತ್ರೂಮ್ ಅಲ್ಲಿ ಸಾಯ್ತಾವ್ರಪ್ಪ, ಬಿಟ್ಬಿಡ್ಬಾ. ಗೌಡ್ರೆ, ಅದೇನ್ ಪಂಚಾಯತಿ ಮಾಡ್ತಿರೋ? ಅಲ್ರ, ನೀವೇ ಕಿವಿಯಲ್ಲಿ ಗುಸ್ಗುಸ್ನೆ ಮಾತಾಡ್ಕೊಂಡ್ರೆ ಹೆಂಗೆ? ನೋಡ್ರಲ್ಲ, ನೀರು ಯಾರಪ್ಪನ ಸೊತ್ತು ಅಲ್ಲ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಬಿಡ್ತಾ ಇದ್ದೀವಿ ತಾನೆ. ಎಲ್ಲಾ ನೀರು ನಮಗೆ ಬೇಕು ಅನ್ನೋದು ಸರಿಯಾಗಿರಾಕಿಲ್ಲ. ನಮ್ಮ ಮಧ್ಯೆ ನೀರಿನ ವಿಷಯ ಇಟ್ಕೊಂಡು ರಕ್ತಪಾತ ಆಗೋದು ಚಂದಾಗಿರಾಕಿಲ್ಲ. ಲೇ ಗೌಡ, ಈ ಬೆಣ್ಣೆ ಸೌರ ಮಾತೆಲ್ಲ ನಮಗ್ ಬೇಕಿಲ್ಲ. ಈಗ ನಮ್ಮೂರ್ಗ್ ನೀರ್ ಹರಿಯಕ್ ಬಿಡ್ತಿರೋ ಅಥವಾ ನಿಮ್ಮೂರ್ಗ್ ಹರಿಯೋದನ್ನ ತಪ್ಪಿಸ್ಬೇಕು? ಏಯ್, ದೊಡ್ಡವರು 4 ಜನ ಕುಂತವ್ರೆ, ನ್ಯಾಯ ಹೆಂಗದೋ ಹಂಗೆ ಹೇಳ್ತಾರೆ. ಯಾರಿಗೂ ಅನ್ಯಾಯ ಮಾಡಕ್ಕಿಲ್ಲ. ಸುಮ್ಮನೆ ನಿಂತ್ಕೊಳ್ಳಿ. ಎಲ್ಲ ನೀವ್ ಹೇಳ್ದಂಗೆ ಕೇಳ್ಬೇಕಾ? ನಮ್ಮ ಮಾತು ಸ್ವಲ್ಪ ಕೇಳಿ. ನಮ್ಮಪ್ಪ ನಮ್ಮವನು ನಮ್ಮನ್ನ ಗಂಡಸರು ಅಂತಾನೆ ಹುಟ್ಟಿಸಿರೋದು. ಬೇಡ ಕಣ್ಲಾ, ನಾಲ್ಗೆ ಉದ್ದ ಚಾಚಬೇಡ, ಚೆನ್ನಾಗಿರಕ್ಕಿಲ್ಲ ನೋಡ ಮೇಲೆ. ಮತ್ತಿನ್ನೇನು, ನಾವು ಕಾಲದಿಂದ ಸಹಿಸ್ಕೊಂಡೇ ಬಂದಿದ್ದೀವಿ. ಇನ್ ಮುಂದೆ ಹಂಗಾಗಕ್ಕಿಲ್ಲ. ಈ ಕಿತ ನಮ್ಮ ಮಾತೆ ನಡಿಬೇಕು, ಇಲ್ಲಾಂದ್ರೆ ನಮ್ ದಾರಿ ನಾವು ನೋಡ್ಕತ್ತೀವಿ.
ಏನ್ರಲ್ಲ ಎದೆ ನಿಗಿರ್ಸ್ಕೊಂಡ್ ಮಾತಾಡ್ತಾ ಇದ್ದೀರಾ? ಹೆಂಗದೆ ಮೈಗೆ? ಅರಿಯೋ ನೀರ್ಗೆ ದೊಣ್ಣೆ ನಾಯ್ಕನ ಅಪ್ಪನೆ ಕೇಳ್ಬೇಕೇನೋ. ಈಗ ಏನ್ರಲ್ಲ ನಿಮ್ದು? ಏನ್ರಲ್ಲ ಅಂದ್ರೆ ನೀವ್ ಹೇಳ್ದಂಗೆ ಕೇಳಕ್ಕಲ್ಲ ಇಲ್ಲಿ ಬಂದಿರೋದು. ಯಾಡಕಂಡ್ರಲ್ಲ ಕಾಲ್ದಿಂದ ಕಾಲ್ ಕರ್ಕೊಂಡೆ ಜಗಳಕ್ಕೆ ಬರ್ತಾ ಇದ್ದೀರಾ. ಇದೆಲ್ಲ ಸರಿ ಹೋಗಕ್ಕಿಲ್ಲ. ಹೊಸಿ ಗೌಡ್ರು ಅನ್ನೋ ಮರುವಾದ ಇರ್ಲಿ. ಕೈಲಾದವ್ರ ಊರಿಗೆ ಕೋಲ್ ಹಿಡ್ದೋನೆ ಪಾಳ್ಯಗಾರ ಅಂದಂಗಾಗದೆ ನಿಮ್ ಕತೆ. ನಾವು ಅಪ್ಪನ್ ಗುಡ್ತೋರು, ನಮಗ್ ನಾವೇ ಗೌಡ್ರು. ನೀನೆಲ್ಲೋ ಅವನ ವಂಶಕ್ಕೆ ಕೊಟ್ಟಿರ್ಬೇಕು. ಅದಕ್ಕೆ ಗೌಡ ಗೌಡ ಅಂತ ತಲೆ ಮೇಲೆ ಹೊತ್ಕೊಂಡ್ ಮೆರಿತಾ ಇದ್ಯಾ? ನೀವು ನನ್ನ ಮನುಷ್ಯ ಅನ್ಕೊಳ್ದೇ ಇರ್ಬೋದು, ಆದ್ರೆ ನನ್ನ ಪಾಲಿಗೆ ಅವ್ರ ದೇವರು. ಪೂಜಾರಿಗೆ ಅವಮಾನ ಮಾಡಿ ದಕ್ಷಿಣೆ ಹಾಕಿದ್ರೆ ಪಾಪ ಕಮ್ಮಿ ಆಗ್ಬೋದು, ಆದ್ರೆ ದೇವ್ರಿಗೆ ಅವಮಾನ ಮಾಡಿದ್ರೆ ಕಮ್ಮಿ ಆಗೋದು ಆಯಸ್ಸು. ಏಯ್, ಬಾಲು ಎಲ್ಲಿದ್ದಾರೆ ಅಂತ ನೋಡು. ಹಲೋ ಹಲೋ, ನನ್ನ ಮಕ್ಕಳನ್ನ
ಮತ್ತೆ ಶುರು ಮಾಡ್ಕೊಂಬಿಟ್ಟ ನೀನು. ನಾವು ಅಲ್ಲಿ ಹೊಡೆದಾಡ್ತಾ ಇದ್ರೆ ನೀನು ಒಳಗಡೆ ಹಾಕೊಂಡು ಹೊಡಿತಾ ಇದ್ಯಾ? ಚಾನ್ಸ್ ಸಿಕ್ಕಿದ್ರೆ ಸಾಕಲ್ಲ ನಿನಗೆ. ಸರಿ ಸರಿ ಬಾ, ಗೌಡ್ರು ನಿನಗೋಸ್ಕರ ಕಾಯ್ತಾವ್ರೆ. ಬರೀ ಬಾಯಿ ಮಾತಿಗೆ ಬಗ್ಗೋರಲ್ಲ, ಇವರಿಗೆಲ್ಲ ಇದೇ ಸರಿ. ಇನ್ನು ಮೇಲೆ ಸರಿ ಹೋಗ್ತಾರೆ. ಎಲ್ಲೋಗಿದ್ದಪ್ಪ? ಅದು ನಾವೇ ಇಲ್ಲೆಲ್ಲ ಇರಬೇಡ ನೀನು ಹೋಗು ಅಂತ ಹೇಳಿದ್ವಲ್ಲ, ಅದಕ್ಕೆ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದ. ಬಾ ಹೋಣ. ಎಲ್ಲ ಅವರಲ್ಲ ಯಾರು? ನನ್ಗೆ ಯಾರು ಗೊತ್ತಿಲ್ಲ. ನಾನು ಈಗ ತಾನೇ ಬಂದಿದ್ದೀನಿ. ನಾನು ಬ್ಯಾಡ 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 ಅಂತ ಎಷ್ಟು ಬಡ್ಕೊಂಡ್ರು ನನ್ನ ಮಾತು ಕೇಳಿದೆ. ಆತ್ರ ಬಿದ್ದು ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೆ ಬಾಸು. ನಾವೇನಾನ ಅವನ ಕೈಗೆ ಸಿಕ್ಕಿದ್ದಿದ್ರೆ ಅಷ್ಟೇಯ, ಒಂದು ತುಂಡು ಸಿಕ್ತಿರ್ಲಿಲ್ಲ. ಯಾವುದೇ ಊರಿನ ಕಬ್ಬಾದ್ರೂ ಆಲೆ ಮನೇಲಿ ಅರ್ದು ಬೆಲ್ದಚ್ ಮಾಡೋ ವಂಶ ಅದು, ಗೊತ್ತಾ? ನಿನಗೆಲ್ಲ ಅರ್ಥ ಆಯ್ತದೆ. ಬಾಸು, ಇದೇ ನಿಮ್ಗೆ ಇದಕ್ಕೆ ಸರಿಯಾದ ಜಾಗ. ನಿಮ್ ಕೆಲಸ ಮುಗಿಯೋವರೆಗೂ ಇಲ್ಲೇ ಇರ್ರಿ. ಎಂತ ರಣ ದಾರ್ಕೊಂಬಂದ್ರು ನೀವಿಲ್ಲಿದ್ದೀರ ಅಂತ ಕಂಡಿಡಿಯಕ್ ಆಯ್ಕಿಲ್ಲ. ಬಾಸು, ಎಲ್ಲ ನಂದೇಯ, ಆ ಜಮಾನ್ದಲ್ಲಿ ಮಾಡಿದ್ದು. ಈಗಿದೊಂದೇ ಉಳ್ಕೊಂಡಿರೋದು. ಬೇರೆ ಎಲ್ಲ ಕಿತ್ಕೊಂಡು ನನ್ನ ಹೆಂಡ್ರ ಕಡೆಯವ್ರಿಗೆ ಕೊಟ್ಬಿಟ್ಟ. ಯಾಕೆ ಅಂತ ಕೇಳಿದ್ದಕ್ಕೆ ಬಹಿಷ್ಕಾರ ಹಾಕ್ಬಿಟ್ಟ. ನೆನೆಸ್ಕೊಂಡ್ರೆ ಹೊಟ್ಟೆ ಒಳಗೆ ಬೆಂಕಿ ಬೆಂಕಿ ಬಿದ್ದಂಗೆ ಆಯ್ತದೆ. ಬಾಸು, ಆವತ್ತೇ ಮಾಡಿದ್ದೆ ಶಕುನಿ ಶಪಥಾನ. ಈಗ ನೀನು ನನ್ನ ಜೊತೆಗೆ ಸಿಕ್ಕಿದ್ಯಾ, ತಟ್ಟೆ ಬಿಡೋಣ ತೊಡೆನ. ಈಗ ಆಗ್ಬೇಕಾಗಿರೋದು ಆ ನನ್ನ ಮಗನ ಅಂತ್ಯ ಸಂಸ್ಕಾರ, ನಮ್ಮ ರಾಜ್ಯಭಾರ. ಒಂದು ನಿಮಿಷ ನಿಂತ್ಕೋ, ಏನೋ ಹೇಳ್ಬೇಕು ನಿನಗೆ. ನಾನು ಏನ್ ಹೇಳ್ಬೇಕು? ಓಕೆ, ನಾನು ನಿನ್ನನ್ನ ಒಂದ್ ನಿಮಿಷ ಬಾಯ್ಲಿ. ಏನೇ? ಅಯ್ಯ ಕೋತಿ ನನ್ನ ಮಕ್ಕಳ ಕರೆಕ್ಟಾಗಿ ಕೆಲಸ ಮಾಡಲ್ಲ, ಏನಿಲ್ಲ. ಈಗ ಅಲ್ಲಿಗೆ ಹೋಗ್ಬೇಡ. ಯಾಕೆ ಹೋಗ್ಬಾರ್ದು? ನಾನು ಕಸ ಕಸ ಗುಡಿಸ್ಬೇಕು. ನಿನ್ನನ್ನ ತುಂಬಾ, ಏನ್ ಹೇಳು? ನನಗ್ ಗೊತ್ತಿಲ್ಲ, ನೀನೇ ಹೇಳು. ಬೇಗ ಹೇಳಿ, ಯಾರಾದ್ರೂ ಬಂದ್ಬಿಡ್ತಾರೆ. ಗೊತ್ತಿಲ್ವಾ? ಹಾ, ಮಾವ, ಸತ್ಯವಾಗ್ಲೂ ಹೇಳ್ತೀನಿ, ಬಾಲು ಈ ಸರ್ತಿ ಮನೆಗೆ ಬಂದಾಗ ಇಷ್ಟು ವರ್ಷ ಅವನ ಮುಖದಲ್ಲಿ ನೋಡದೆ ಇರೋ ನಗುನ, ಸಂತೋಷನ ನೋಡಿದ್ವಿ. ಅದಕ್ಕೆ ಕಾರಣ
ಅವ್ನ್ ಪ್ರೀತಿಸ್ತಾ ಇರೋ ಹುಡುಗಿ ಅಂತ ಗೊತ್ತಾಯ್ತು. ಆವತ್ತೇ ನಾವಿಬ್ರು ನಿರ್ಧಾರ ಮಾಡಿದ್ವಿ, ಆ ನಗು ಯಾವಾಗ್ಲೂ ಅವನ್ ಮುಖದಲ್ಲಿ ಹಾಗೆ ಇರ್ಬೇಕು ಅಂತ ಇಷ್ಟಪಡ್ತೀವಿ ಮಾವ. ಆದ್ರೆ ನಾನ್ ನಿಮ್ಮತ್ತೆ ಕೊಟ್ಟ ಮಾತು ಕೊಟ್ಟಿದೀವಿ ಅಂತ ಅವನ್ ನಗುನ ಸಂತೋಷನ ಕಿತ್ಕೊಳ್ಳೋದು ಯಾವ ನ್ಯಾಯ ಮಾವ? ತಂದೆ ತಾಯಿಗಳು ಎಷ್ಟೊಂದು ಕನ್ಸ್ ಕಂಡ್ರು ಮಕ್ಳ ಸಂತೋಷನೇ ಮುಖ್ಯ ಅಲ್ವಾ? ಹಾಗೇನೆ ಬಾಲು ಮನ್ಸಲ್ಲಿ ಏನಿದೆ ಅಂತಾನೂ ತಿಳ್ಕೊಬೇಕು ಅಲ್ವಾ ಮಾವ? ಆ ಹುಡುಗಿನೂ ತುಂಬಾ ಒಳ್ಳೆವಳು, ಒಳ್ಳೆ ಮನೆತನ ಅಲ್ವೇನೆ? ನಮ್ ಬಾಲುಗೆ ಹೇಳ್ ಮಾಡ್ಸಿದಂತ ಜೋಡಿ ಮಾವ. ಬಾ ಬಾ. ಹೇಯ್, ಯಾರಲ್ಲ ಒಳಗೆ? ನಮ್ಮ ಚಿಕ್ಕ ಯಜಮಾನ್ರಿಗೆ ನಾನ್ ಮಾತ್ರ ವಾಚ್ಮೆನ್ ಅನ್ಕೊಂಡೆ. ನೋ, ನಮ್ಮ ಗೌಡ್ರು ವಾಚ್ಮೆನ್. ಆದ್ರೆ ಜೆಂಟ್ಲ್ಮ್ಯಾನ್. ವೆರಿ ಗುಡ್. ಬಾಸು ಕಾಯ್ಸು, ಚೆನ್ನಾಗ್ ಕಾಯ್ಸು, ಕೆಂಪಗಾಗ್ಬೇಕು ಮುಚ್ಚು. ಒಬ್ಬನಿಗೆ ಬೀಸಿದ್ರೆ ಮೊಚ್ಚು, ಉಳ್ಬೇಕು 10 ತಲೆ, ಹಂಗಿರ್ಬೇಕು. ಬಂದೇ ಬಿಡ್ತು ಬಾಸು, ಬಂದೇ ಬಿಡ್ತು ಟೇಮು ಮುಗ್ಸಾಕೆ ಆ ಚೌಡೇಗೌಡನ ವಂಶನ. ರಕ್ತನ ಮಂಡ್ಯ ಮಣ್ಣಿಗೆ, ತಲೆನ ಕಾವೇರಿ ಮಡ್ಲಿಗೆ ಹಾಕಿ ಬಾಗಿನ ಕೊಟ್ಬಿಡೋಣ. ಆ ದಿನ ಬಾಸು ಬಾಸು ಒಟ್ಟಿಗೆ ನಮ್ಮಿಬ್ರ ಆಸೆನೂ ತೀರ್ತೈತೆ. ನೋಡಿ, ಯಾರು ಗಾಬರಿ ಆಗ್ಬಿಡಿ. ಮೇಲೆ ಕೈ ಮಾಡಿದಾನೆ, ಬಿಡಿ ಮಾಮ. ಕೈ ಮಾಡಿದಾನೆ ಮಾಮ. ದಯವಿಟ್ಟು ಮಾತು ಕೇಳು ಬಾಲು. ಬಿಡಿ ಮಾಮ. ಜಾಗ ಬಿಡಿ, ಜಾಗ ಬಿಡ್ರಿ. ಏನಾಯ್ತು ಗೌಡ್ರಿಗೆ? ಬಾವ ಏನಾಯ್ತು ಬಾವ? ಅಪ್ಪ ಏನಿತ್ತಪ್ಪ? ಇರಿ ನಡೆ, ನನಗೇನು ಆಗಿಲ್ಲ. ಯಾರು ಗಾಬರಿ ಆಗ್ಬಿಡಿ, ಸುಮ್ಮನೆ ಇರಿ. ಮಮ್ಮ ಬನ್ನಿ ಹಾಸ್ಪಿಟ್ಲ್ಗೆ ಹೋಗೋಣ. ಆಯ್ತು.
ನೀವು ಯಾವಾಗ್ಲೂ ಚಂದಾಗಿರ್ಬೇಕಣ್ಣ. ನಿಮ್ಗೇನು ಆಗೋಗ್ಬಿಟ್ಟದೆ ಅಂತ ತುಂಬಾ ಭಯ ಆಗ್ಬಿಟ್ಟಿತ್ತಣ್ಣ. ಏಯ್, ನನ್ನ ಯಾರು ಏನು ಮಾಡೋಕ್ಕಾಗಲ್ಲ, ಯೋಚನೆ ಮಾಡಬೇಡ, ಹೋಗು. ಆಯ್ತಣ್ಣ. ನಮಸ್ಕಾರ ಗೌಡ್ರೆ. ಅಣ್ಣ, ಹುಲಿನ ಕೇಳ್ಕೋ ಧೈರ್ಯ ನಮ್ಗೆಲ್ಲಿಂದ ಬರ್ಬೇಕಣ್ಣ? ಮಾರಂ ನಾಣೆಗೂ ನಾವೀ ಕೆಲಸ ಮಾಡಿಲ್ಲಣ್ಣ, ನಮ್ಮ ನಂಬಿ ಅಣ್ಣ. ನೀವು ಇಂಥ ಕೆಲಸ ಮಾಡೋರಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಬಿಡಿ. ನಮ್ಮ ಕಡೆ ಜನ ಯಾರು ಬೆನ್ನ ಹಿಂದೆ ಮಚ್ಚಾಕೋರಲ್ಲ. ನೀವು ಪ್ರೀತಿಯಿಂದ ಗೌಡ್ರನ್ನ ನೋಡೋಕ್ ಬಂದಿದ್ದೀರಾ ಅಂದ್ಕೊಂಡೆ, ಆದ್ರೆ ನಾವು ಈ ತಪ್ಪು ಮಾಡಿಲ್ಲ ಅಂತ ಭಯದಿಂದ ಹೇಳೋಕ್ ಬಂದಿದ್ದೀರಾ. ನನಗೆ ಹೊಡೆದವರು ನನ್ನ ಊರಿನವರಂತೂ ಖಂಡಿತ ಅಲ್ಲ. ನಮ್ಮ ಜನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಭಕ್ತಿ ಇಟ್ಕೊಂಡು ಹೋಗ್ತಾರೆ ಹೊರ್ತು ಮಚ್ಚಿಟ್ಕೊಂಡಲ್ಲ. ಅವ್ರ ಬೇಟೆ ನಾನಲ್ಲ, ನಮ್ಮ ಬಾಲು. ಅದೇನು ಅಂತ ಇವನ್ನೇ ವಿಚಾರಿಸಿ. ಎಲ್ಲ ಕಡೆ ಹುಡುಕಿ, ಒಂದು ಕಡೆ ಬಿಡಬೇಡಿ. ಹುಡುಕಿ. ನಿಂತ್ಕೊಂಡ್ರ ನನ್ ಮಕ್ಳ, ನನ್ ಮಕ್ಳ ನಿಂತ್ಕೊಂಡ್ರಲ್ಲ. ನಮ್ ಗೌಡ್ರ ಮೇಲೆ ಕೈ ಮಾಡ್ತೀರಾ ನೀವು? ಎಲ್ಲೋದ್ರು ಬಿಡಕ್ಕಿಲ್ಲ. ಪೀಸ್ ಮಾಡಾಕ್ ಬಿಡ್ತೀವಿ ನಿಮ್ಮನ್ನ. ನಮ್ ಗೌಡ್ರನ್ನ ಏನು ಅಂತ ತಿಳ್ಕೊಂಡಿದ್ದೀರಾ? ದ್ಯಾವ್ರ ಸಮಾನ ಅವರು. ಎಲ್ಲ ಕಡ್ದಾಕ್ರು. ಹುಡುಗ್ರ ಎಲ್ಲ ಕಡೆ ಹುಡುಗ್ರ.
ಏಯ್ ಬಿಡ್ರ ಅವನ್ನ. ನಿನಗ್ ಬೇಕಾಗಿರೋದು ಇವನ್ ಪ್ರಾಣ ತಾನೆ? ನಿಮ್ಮಪ್ಪನಿಗೆ ನೀನು ಹುಟ್ಟಿದ್ರೆ ಇವನ್ ತಲೆನೇ ಅಲ್ಲ, ಇವನ್ ಮೈ ಮೇಲಿರೋ ಒಂದು ಕೂದಲು ಕಿತ್ಕೊಂಡೋಗು, ನೋಡ್ತೀನಿ. ಇವನ್ ಹೇಳ ನನ್ನ ನಾಯಿಗೋ ನರಿಗೋ ಹಾಕೋಕ್ ಮುಂಚೆ ಕೊನೆ ಸಲ ಇವನ್ ಮುಖ ನೋಡ್ಕೊಂಡು ಹೋಗು. ಏಯ್ ಅವನ ಮುಖದಲ್ಲಿ ನೋಡು, ಸಾಯೋ ಭಯನೂ ಇಲ್ಲ, ನಿನ್ ಮೇಲಿನ ಕರುಣೆನೂ ಇಲ್ಲ. ಅವನು ನನ್ನ ಹೊಟ್ಟೆಲ್ ಹುಟ್ಟಿರೋ ಗಂಡು ಮಗ ಕಣೋ. ಏಯ್ ಸುಮ್ನೆ ಬಡ್ಕೋಬೇಡ. ಇವತ್ತು ನಿನ್ ವಂಶ ನಿರ್ವಂಶ ಆಗೋದು ಖಂಡಿತ. 10 ನಿಮಿಷಕ್ಕಾದ್ರೆ ಇವನ ಬಾಯಿಗೆ 3 ಇಡಿ ಮಣ್ಣು ಹಾಕ್ಬೋದು. 11 ದಿನ ಆದ್ಮೇಲೆ ಪಿಂಡನೂ ಇಡ್ಬೋದು. ಏಯ್ ಇದು ಕಾವೇರಿ ಹರಿಯೋ ನಾಡು ಕಣೋ. ಹಸಿರನ್ನ ಹುಟ್ಟಾಕೋದು ನಮ್ ಕೆಲ್ಸ. ಅದಕ್ಕೆ ಗೊಬ್ಬರ ಬೇಕಾದಾಗ ನಾವು ನಿಮ್ಮಂತವ್ರನ್ನೇ ಕತ್ತರಿಸಾಕೋದು. ಬಾರೋ ಎತ್ಕೊಂಡ್ ಬಾರೋ, ಎತ್ಕೊಳ್ಳೋ, ಬಾರೋ ಬಾರೋ, ಲೇ ಬಾರೋ. ಬಾರೋ ನನ್ನ ಮಗನೇ, ಬಾ.
ನನ್ನ ಮಗ ಬಾರ ಎದ್ಬಾ ಬಾರೋ ಎತ್ಕೊಳ್ಳೋ ಮಚ್ಚು ಎತ್ಕೊಳ್ಳೋ ಸೇಡು ಸೇಡು ಅಂತ ಯಾಕೆ ಹಿಂಗೆ ಸಾಯ್ತೀರಾ ಈಗ ಮನ್ಸು ಮಾಡಿದ್ರೆ ನಾನು ನಿನ್ನ ಎತ್ತು ಬಿಡ್ತೀನಿ ಆದ್ರೆ ಸತ್ತ ಹಾವನ್ನ ಹೊಡೆಯುವ ವಂಶದಲ್ಲಿ ನಾವು ಹುಟ್ಟಿಲ್ಲ ಬದುಕೋ ಹೋಗು ನನ್ನ ಮಗನೇ ಹೇಯ್ ನಿನ್ನ ಎದೆಯಲ್ಲಿ ಗಂಡಸ್ತಾನ ಅನ್ನೋದೇನಾದ್ರೂ ಉಳಿದಿದ್ರೆ ಹೇಳ್ ಕಳ್ಸು ಒಬ್ಬನೇ ಬರ್ತೀನಿ ನೀ ಎಲ್ಲೇ ಇದ್ರು ಹುಡ್ಕೊಂಬಂದು ಹೊಡಿತೀನಿ